ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿಃ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅರ್ಜುನ ಹೇಳ್ತಾ ಇದ್ದಾರೆ ಏನಂತ, ನೀನೇ ಶ್ರೇಷ್ಠವಾಗಿರತಕ್ಕಂತಹ ತತ್ವ, ನೀನೇ ಪರಿಪೂರ್ಣವಾಗಿರತಕ್ಕಂತಹ ತತ್ವ, ನೀನೇ ಶ್ರೇಷ್ಠ ಆಶ್ರಯನಾಗಿದ್ದೀಯ. ಈ ಪರಮಾತ್ಮನಾಗಿರತಕ್ಕಂಥ ನಿನ್ನನ್ನೇ ವಶಿಷ್ಠ ಮೊದಲಾದ ಋಷಿಗಳು, ದೇವರ್ಷಿಗಳಾದ ನಾರದರು, ಅಸಿತರು, ದೇವದರು, ವ್ಯಾಸರು ಇವರೆಲ್ಲರೂ ಕೂಡ ನಿನ್ನನ್ನು ವಿವಿಧ ರೂಪದಿಂದ ಹೇಳ್ತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇಂತಹ ನಿನ್ನ ಮಹತ್ವವನ್ನು ನೀನು ಸ್ವತಃ ನೀನೇ ನನಗೆ ಹೇಳ್ತಾ ಇದ್ದೀಯಾ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ನಿನ್ನನ್ನು ಅನೇಕ ವಿಧವಾಗಿ ಕೊಂಡಾಡ್ತಾ ಇದ್ದಾರೆ. ಯಾರು? ವಶಿಷ್ಠಾದಿ ಋಷಿಗಳು, ದೇವರ್ಷಿಗಳು, ಅಸಿತರು, ದೇವದರು, ವ್ಯಾಸರು ಇವರೆಲ್ಲ ನಿನ್ನನ್ನು ಬ್ರಹ್ಮ, ಪರಂಬ್ರಹ್ಮ ಅಂದರೆ ಗುಣಪರಿಪೂರ್ಣ, ಪೂರ್ಣ ಷಡ್ಗುಣ ಸಂಪನ್ನ ಅಂತ ಹೇಳ್ತಾರೆ. ಪರಂಬ್ರಹ್ಮ ಪರಂಧಾಮ, ನೀನೇ ಶ್ರೇಷ್ಠವಾಗಿರತಕ್ಕಂತಹ ಧಾಮ. ಈ ರೀತಿಯಲ್ಲಿ ಶಾಶ್ವತ, ದಿವ್ಯ, ಆದಿದೇವ, ಅಜ, ವಿಭು, ಈ ರೀತಿಯಾಗಿ ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ. ಎಲ್ಲರೂ ನಿನ್ನನ್ನು ಹೀಗೆ ಕೊಂಡಾಡ್ತಾ ಇದ್ದಾರೆ. ಆ ನಿನ್ನ ಮಹತ್ವವನ್ನು ಅವರೇನು ಕೊಂಡಾಡ್ತಾ ಇದ್ದಾರೆ ನಾನಾ ರೂಪಗಳಿಂದ. ಇಂತಹ ನಿನ್ನ ಮಹತ್ವವನ್ನು ನೀನು ಹಿಂದೆ ಹೇಳ್ತಕ್ಕಂತಹ ಅಹಂ ಸರ್ವಸ್ಯ ಜಗತಃ ಇತ್ಯಾದಿ ಮಾತುಗಳಿಂದ ಸ್ವತಃ ನೀನು ನನಗೆ ಹೇಳ್ತಾ ಇದ್ದೀಯಾ ಅಂತ ಉತ್ತರ ಕೊಡ್ತಾ ಇದ್ದಾನೆ ಅರ್ಜುನ. ಏವಂ ಸಂಕ್ಷೇಪೇಣ ಯುಕ್ತಂ ವಿಭೂತಿಂ ಯೋಗಂಚ. ಈವರೆಗೆ ಹೇಳಿರ್ತಕ್ಕಂತಹ, ಸಂಕ್ಷೇಪವಾಗಿ ಹೇಳಿದಂತಹ, ವಿಸ್ತಾರವಾಗಿ ಹೇಳಿಕುಂಟು ಮುಂದೆ ಭಗವಂತನ ವಿಭೂತಿಯನ್ನು, ಸಂಕ್ಷೇಪವಾಗಿ ಹೇಳಿದಂತಹ ವಿಭೂತಿಯನ್ನು ಹಾಗೂ ಯೋಗವನ್ನು ಕೇಳಿ ವಿಸ್ತರೇಣ ಜ್ಞಾತು ಕಾಮಃ, ಅದನ್ನು ವಿಸ್ತಾರವಾಗಿ ತಿಳಿಯಬೇಕೆಂಬ ಅಪೇಕ್ಷೆ ಉಳ್ಳವನಾಗಿ ತತ್ಸ್ತುತಿಪೂರ್ವಕಂ ತದ್ವಕ್ತುಂ ಪ್ರಾರ್ಥಯತೆ. ಹಿಂದೆ ಸಂಕ್ಷೇಪವಾಗಿ ಈ ತನಕ ಹೇಳಿದ್ದು ಸಂಕ್ಷೇಪವಾಗಿ ಹೇಳಿದಂತಹ ವಿಭೂತಿ, ಯೋಗ ಇವುಗಳನ್ನು ವಿಸ್ತಾರವಾಗಿ ಕೇಳಬೇಕೆಂಬ ಅಪೇಕ್ಷೆಯಿಂದ ಮತ್ತೆ ಸ್ತುತಿಪೂರ್ವಕವಾಗಿ ಅದೆಲ್ಲವನ್ನು ಹೇಳುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ ಕೃಷ್ಣನ ಕುರಿತು. ಪರಮಿತ್ಯಾದಿಭಿ ಸಪ್ತಭಿ, ಇಲ್ಲಿಂದ 7 ಶ್ಲೋಕ, 12ನೇ ಶ್ಲೋಕದಿಂದ 7 ಶ್ಲೋಕಗಳವರೆಗೆ ಇರುವಂಥದ್ದು. ಏವಂ ಸಂಕ್ಷೇಪೇಣ ಉಕ್ತಂ ವಿಭೂತಿಂ ಯೋಗಂಚ, ಸಂಕ್ಷೇಪವಾಗಿ ಹೇಳತಕ್ಕಂತಹ
ಪರಂಬ್ರಹ್ಮ ಪರಂಧಾಮ ಇತ್ಯಾದಿ 7 ಶ್ಲೋಕಗಳಲ್ಲಿ ಕೃಷ್ಣನಿಂದ ಸಂಕ್ಷೇಪವಾಗಿ ಹೇಳಲ್ಪಟ್ಟಂತಹ ಪರಮಾತ್ಮನ ಒಂದು ವಿಶಿಷ್ಟವಾದ ಮಹಿಮೆ ಹಾಗೂ ಸಾಮರ್ಥ್ಯ ಇದೆಲ್ಲವನ್ನು ಕೇಳಿಸಿಕೊಂಡಂತಹ ಅರ್ಜುನ ಶ್ರುತ್ವ ವಿಸ್ತರೇಣ ಜ್ಞಾತುಕಾಮಃ ವಿಸ್ತಾರವಾಗಿ ಕೇಳಬೇಕೆಂಬ ಅಪೇಕ್ಷೆ ಉಳ್ಳವನಾಗಿ ತತ್ಸ್ತುತಿಪೂರ್ವಕಂ ಅವನನ್ನು ಸ್ತೋತ್ರ ಮಾಡುವ ಮೂಲಕವಾಗಿ ಪರಮಾತ್ಮನನ್ನು ಸ್ತುತಿಸುವ ಮೂಲಕವಾಗಿ ಉಪದೇಶಿಸುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪರಂಬ್ರಹ್ಮ ಪರಂಧಾಮ ಇತ್ಯಾದಿ 7 ಶ್ಲೋಕಗಳಿಂದ. ಹೇ ಕೇಶವ ಅಗ್ರೇತನಂ ಆಕೃಷ್ಯತೆ. ಇಲ್ಲಿ ಕೇಶವ ಅಂತ ಇಲ್ಲಿ ಇಲ್ಲ ಶ್ಲೋಕದಲ್ಲಿ, ಈ 2 ಶ್ಲೋಕಗಳಲ್ಲಿ ಕೇಶವ ಅಂತಿಲ್ಲ. ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಇಲ್ಲಿ ಸರ್ವಮೇತದೃತಮ್ಮನ್ನೇ ಯನ್ಮಾಂ ವದಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾಹ ನದಾನವಾಹ ಎಂಬ 14ನೇ ಶ್ಲೋಕದಲ್ಲಿ ಕೇಶವ ಅಂತ ಏನು ಶಬ್ದ ಇದೆ ಅದನ್ನು ಇಲ್ಲಿ ಇಟ್ಕೊಳ್ಬೇಕು. ಅಗ್ರತನಂ ಆಕೃಷ್ಯತೆ ಮುಂದೆ ಇರೋದನ್ನು ಎಳೆದಲ್ಲಿ ಇಟ್ಕೊಳ್ಬೇಕು. ಭವಾನ್ ಪರಂಬ್ರಹ್ಮ ನೀನು ಉತ್ತಮನಾಗಿರ್ತಕ್ಕಂಥ ಬ್ರಹ್ಮ ಅಂದ್ರೇನು? ಪರಿಪೂರ್ಣ ಅಂತ ಅರ್ಥ. ಪರಿಪೂರ್ಣವಾದ ವಸ್ತುವಿಗೆ ಬ್ರಹ್ಮ ಅಂತ ಹೇಳೋದು. ಪರಂಧಾಮ ಉತ್ತಮವಾಗಿರ್ತಕ್ಕಂತಹ ಆಶ್ರಯ. ಪರಂ ಪವಿತ್ರಂ ತ್ವಾಂ ಋಷಯ ವಸಿಷ್ಠಾದ್ಯಾ ಅತ್ಯಂತ ಪವಿತ್ರನಾಗಿರ್ತಕ್ಕಂತಹ ನಿನ್ನನ್ನು ಋಷಯ ವಸಿಷ್ಠಾದಿ ಋಷಿಗಳು, ಆಮೇಲೆ ದೇವರ್ಷಿಗಳಾದ ನಾರದರು, ಅಸಿತ ಮೊದಲಾದವರು ಪುರುಷಂ ಪೂರ್ಣಷಡ್ಗುಣಂ ಶಾಶ್ವತಂ ನಿರ್ವಿಕಾರಂ ದಿವ್ಯಂ ಲೋಕವಿಲಕ್ಷಣಂ ಆದಿದೇವಂ ಅಜಂ ಜನ್ಮಹೀನಂ ವಿಭುಂ ವಿಶ್ರುತವ್ಯತ್ಯಾಚ ಭವನಹೇತುನಾ ವಿಭಕ್ತವಾಚ್ಯ ಮಾಹುಹು. ಇವರೆಲ್ಲ ನಿನ್ನನ್ನು ಏನು ಹೇಳ್ತಾರೆ? ಇವೇ ಮೊದಲಾದ ಋಷಿಗಳು ಪುರುಷಂ ಪೂರ್ಣ ಷಡ್ಗುಣನಾಗಿ ಶಾಶ್ವತಂ ನಿರ್ವಿಕಾರನನ್ನಾಗಿ, ಅಂದರೆ ಯಾವತ್ತೂ ಒಂದೇ ರೀತಿಯಲ್ಲಿರ್ತಕ್ಕಂಥವನು ಎಂಬುದಾಗಿ, ದಿವ್ಯಂ ಲೋಕವಿಲಕ್ಷಣನಾಗಿ, ಹಾಗೂ ಆದಿದೇವಂ ಎಲ್ಲದಕ್ಕೂ ನೀನು ಕಾರಣನಿಸಿದಂತಹ ದೇವ ಎಂಬುದಾಗಿ, ಅಜಂ ಜನ್ಮರಹಿತನನ್ನಾಗಿ, ವಿಭುಂ ಅಂದರೆ ವಿಶಿಷ್ಟವಾದ ರೀತಿಯಲ್ಲಿ ಹಾಗೂ ವಿವಿಧ ರೀತಿಯಲ್ಲಿ ಇರುವನಾದ್ರಿಂದ ವಿಭು. ಇಷ್ಟೇ ಅಲ್ಲದೆ ಸ್ವತಃ ನೀನೇ ನನಗೆ ಆ ಮಹತ್ವವನ್ನು ಅಹಂ ಸರ್ವಸ್ಯ ಪ್ರಭವ ಇತ್ಯಾದಿ ವಾಕ್ಯಗಳಲ್ಲಿ ಹೇಳಿದ್ದೀಯಾ. ಇನ್ನೂ ವಿಸ್ತಾರವಾಗಿ ಹೇಳು. ಅಜಂ ಜನ್ಮಹೀನಂ ಪುರುಷಂ ಪೂರ್ಣಷಡ್ಗುಣಂ ಶಾಶ್ವತಂ ಅಂದರೆ ನಿರ್ವಿಕಾರಂ, ದಿವ್ಯಂ ಅಂದರೆ ಲೋಕವಿಲಕ್ಷಣಂ, ಆದಿದೇವ ಅಂದರೆ ಎಲ್ಲದಕ್ಕೂ ಕಾರಣ ಅಂತ, ಅಜಂ ಅಂದರೆ ಜನ್ಮಹೀನಂ ಜನ್ಮರಹಿತ, ವಿಭುಂ ವಿಶಿಷ್ಟತೆಯ ವಿವಿಧಯಾಚ ಭವನ ಹೇತುನಾ ವಿಭು ಶಬ್ದ ವಾಚ್ಯಂ ಆಹುಹು. ವಿಶಿಷ್ಟತೆಯ ವಿವಿಧತೆಯ ವಿಶಿಷ್ಟವಾದ ರೀತಿಯಲ್ಲಿ ಹಾಗೂ ವಿವಿಧವಾದ ರೀತಿಯಲ್ಲಿ ಇರುವನಾದ್ದರಿಂದ ನೀನು ವಿಭು ಅಂತ ಈ ರೀತಿಯಾಗಿ ಇಂತಹ ಶಬ್ದಗಳಿಂದ ನಿನ್ನನ್ನು ಅವರು ಹೇಳ್ತಾರೆ. ನೀನು ಕೂಡ ಅಹಂ ಸರ್ವಸ್ಯ ಪ್ರಭವ ಇತ್ಯಾದಿ ಶ್ಲೋಕದಿಂದ ಹೇಳಿದ್ದೀಯಾ, ಅದನ್ನೇ ವಿಸ್ತಾರವಾಗಿ ಹೇಳು ಎಂಬುದಾಗಿ ಅರ್ಜುನ 2 ಶ್ಲೋಕಗಳಲ್ಲಿ ಕೇಳ್ತಾ ಇದ್ದಾನೆ. ಹಾಗೆಯೇ ಮುಂದಿನ ಶ್ಲೋಕದಲ್ಲಿಯೂ ಅವನ ಮಾತಿರುವುದು ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ನದಾನವಾಹ. ಹೇ ಕೇಶವನೇ, ಯತ್ ಮಾಂ ಪ್ರತಿ ವದಸಿ, ಯಾವುದನ್ನು ನನ್ನನ್ನು ಕುರಿತು ಹೇಳ್ತಾ ಇದ್ದೀಯಾ, ನನ್ನನ್ನು ಉದ್ದೇಶಿಸಿ ಯಾವ ಮಹಾತ್ಮೆಯನ್ನು ಹೇಳ್ತಾ ಇದ್ದೀಯಾ, ಅದನ್ನು ನಾನು ಋತಂ ಮನ್ಯೆ. ಸರ್ವಮೇತದ್ ಋತಂ, ಋತ ಅಂದರೆ ಸತ್ಯ, ಅದನ್ನು ಸತ್ಯ ಅಂತ ನಂಬಿದ್ದೇನೆ. ಆದ್ದರಿಂದ ಭಗವನ್ ಷಡ್ಗುಣೇಶ್ವರ್ಯ ಪೂರ್ಣನಾಗಿರ್ತಕ್ಕಂಥವನೇ ತೇ ವ್ಯಕ್ತಿಂ ನಹಿ ವಿದುಹು. ನಿನ್ನ ಈ ಸಾಮರ್ಥ್ಯಾತಿಶಯವನ್ನು ದೇವಾಹ ನ ವಿದುಹು ದಾನವಾಹ ನ ವಿದುಹು, ದೇವತೆಗಳೂ ತಿಳಿದುಕೊಂಡಿಲ್ಲ. ಇಂತಹ ನಿನ್ನ ಸಾಮರ್ಥ್ಯಾತಿಶಯವನ್ನು ನಯಸ್ಸೇಂದ್ರೋ ನವರ್ಣೋ ನಮಿತ್ರಃ ಅಂತ ಹೇಳಿದ ಹಾಗೆ ನಿನ್ನ ಸಾಮರ್ಥ್ಯವನ್ನು ಯಾರೂ ತಿಳ್ಕೊಂಡವರಲ್ಲ ಅಂತ, ಅಂತಹ ನಿನ್ನ ಮಹಿಮೆಯನ್ನು ವಿಸ್ತಾರವಾಗಿ ಹೇಳು ಅಂತ.
ಹೇ ಕೇಶವ, ಹೇ ಕೇಶವನೇ, ಮಾಂ ಪ್ರತಿ ನನ್ನನ್ನು ಕುರಿತು ಯತ್ ವದಸಿ ಯಾವುದನ್ನು ಹೇಳುತ್ತಾವೆಯೋ ತತ್ ಸರ್ವಂ ಅದೆಲ್ಲ ಮಹಾತ್ಮ್ಯಂ ಮಹಿಮೆಯನ್ನು, ನಿನ್ನ ಮಹಿಮೆಯನ್ನು, ಋತಂ ಅಂದರೆ ಸತ್ಯಮೇವ ಸತ್ಯವೆಂಬುದಾಗಿಯೇ ನಾನು ಮನ್ನೆ ತಿಳಿದಿರ್ತೇನೆ. ಕೇಶ ಶಬ್ದ ಅರ್ಥ ಉಕ್ತ ಪ್ರಥಮಾಧ್ಯಾಯ. ಕೇಶಬ್ದ ಅರ್ಥ ಏನು ಅದು ಮೊದಲೇ ಅಧ್ಯಾಯದಲ್ಲಿ ಬಂದಿದೆ. ಹೇ ಭಗವನ್ ಅಂದರೆ ಷಡ್ಗುಣ ಐಶ್ವರ್ಯ ಯುಕ್ತನಾಗಿರ್ತಕ್ಕಂತಹ ಷಡ್ಗುಣಯುಕ್ತ ತೇ ನಿನ್ನ ವ್ಯಕ್ತಿಂ ಅಂದರೆ ಸಾಮರ್ಥ್ಯಾತಿಶಯಂ, ನಿನ್ನ ಸಾಮರ್ಥ್ಯಾತಿಶಯವನ್ನು ದೇವಾಹ ದಾನವಾಶ್ಚ ನ ವಿದುಹು, ದೇವತೆಗಳಾಗಲಿ ದಾನವರಾಗಲಿ ಅವರು ತಿಳಿಯಲಾರರು. ಹೀತಿ ನಹಿ ಯಸ್ಸೇಂದ್ರೋ ವರುಣೋ ನಮಿತ್ರ ಇತ್ಯಾದು ಪ್ರಸಿದ್ಧಮಿತ್ಯರ್ಥ. ಈ ಶಬ್ದವನ್ನು ಯಾಕೆ ಹೇಳಿದ್ದು ಅಂದರೆ ಪ್ರಸಿದ್ಧ ಅರ್ಥದಲ್ಲಿ ಈ ಶಬ್ದ ಬಳಸ್ತಾರೆ, ಅದು ಗೊತ್ತಿರುವಂಥದ್ದೇ, ಅದು ಪ್ರಸಿದ್ಧ ಅಂತ. ನಯಸ್ಯ ಇಂದ್ರ ವರುಣ ನಮಿತ್ರ, ಇಂದ್ರಾದಿ ದೇವತೆಗಳು ಪರಮಾತ್ಮನ ಸಾಮರ್ಥ್ಯವನ್ನು ಅರಿತಿಲ್ಲ ಅಂತ ಒಂದು ಪ್ರಮಾಣ ವಾಕ್ಯವನ್ನು ಸೂಚಿಸಲಿಕ್ಕೋಸ್ಕರವಾಗಿ ಹಿ ಅಂತ ಇಲ್ಲಿ ಕೃಷ್ಣ ಹೇಳಿದ. ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವ ಅಂತ. ಅರ್ಜುನನ ಮಾತು ಮುಂದುವರಿಯುತ್ತೆ. ಸ್ವಯಮೇವ ಆತ್ಮನಾತ್ಮಾನಂ ವೆತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಹಾಗಾದರೆ ದೇವತೆಗಳು ತಿಳಿಯಲ್ಲ, ದಾನವರು ತಿಳಿಯಲ್ಲ ಅಂತಾದರೆ ಯಾರು ಹಾಗಾದ್ರೆ ನಿನ್ನನ್ನು ತಿಳ್ಕೊಳ್ಳೋದು ಅಂದರೆ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ನಿನ್ನನ್ನು ಸರಿಯಾಗಿ ತಿಳ್ಕೊಂಡವನು ನೀನು ಮಾತ್ರ, ಬೇರೆ ಯಾರು ದೇವತೆಗಳಾಗಲಿ ದಾನವರಾಗಲಿ ಯಾರೂ ನಿನ್ನನ್ನು ಸರಿಯಾಗಿ ತಿಳಿದವರಲ್ಲ. ನಿನ್ನನ್ನು ಸರಿಯಾಗಿ ತಿಳ್ಕೊಂಡವರು ಯಾರು ಅಂದರೆ ಅದು ನೀನೇ ಅಂತ ಈ ಶ್ಲೋಕದ ಹೇಳಿ ಹೊರಟಿದ್ದಾನೆ. ತರ್ಹಿ ಕಹ ಜಾನಾತಿ, ನಿನ್ನನ್ನು ತಿಳಿದವನು ಯಾರು ಅಂತಂದರೆ ಇತತಃ ಸ್ವಯಮೇವ. ಹೇ ಪುರುಷೋತ್ತಮ, ತ್ವಂ ಸ್ವಯಮೇವ ಅನ್ಯದ ಅನಪೇಕ್ಷ್ಯ ಆತ್ಮ ಸ್ವಸಾಮರ್ಥ್ಯೇನ ಆತ್ಮಾನಂ ವೇತ್ತ ಜಾನಾಸಿ. ನೀನು ಸ್ವತಃ ನೀನೇ ಇತರ ಅಪೇಕ್ಷೆ ಇಲ್ಲದೆ ನೀನೇ ನಿನ್ನ ಸಾಮರ್ಥ್ಯದಿಂದ ನಿನ್ನನ್ನು ತಿಳ್ಕೊಂಡಿದ್ದೀಯಾ. ಭೂತಭಾವನ ಭೂತಾನಾಂ ಉತ್ಪಾದಕ ಭೂತೇಶ ಭೂತ ನಿಯಾಮಕ. ಭೂತಭಾವನ ಅಂದರೆ ಭೂತಗಳ ಉತ್ಪಾದಕ, ಎಲ್ಲ ಭೂತಗಳಿಗೆ ಈಶ, ಎಲ್ಲ ಭೂತಗಳಿಗೆ ನಿಯಾಮಕ. ಸ್ವಯಮೇವಾತ್ಮನ, ಹೇ ಪುರುಷೋತ್ತಮನೇ, ತ್ವಂ ನೀನು ಸ್ವಯಮೇವ ಬೇರೆಯವರ ಸಹಾಯವನ್ನು ಅಪೇಕ್ಷಿಸದೆ ಆತ್ಮನ ತನ್ನ ಸಾಮರ್ಥ್ಯದಿಂದಲೇ ಆತ್ಮಾನಂ ವೇತ್ತ ನಿನ್ನನ್ನು ನೀನು ತಿಳ್ಕೊಂಡಿದ್ದೀಯಾ. ಹೇ ಭೂತಭಾವನ ಜೀವನ ಸೃಷ್ಟಿಕರ್ತನೇ, ಭೂತೇಶ ಜೀವ ನಿಯಾಮಕನೇ, ನಿನ್ನನ್ನು ನೀನೇ ತಿಳ್ಕೊಂಡಿದ್ದೇ ಹೊರತು ನಿನ್ನನ್ನು ಯಾರೂ ತಿಳಿದವರು ಇಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ವಕ್ತುಮರ್ಯಸಿ ಅಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿಃ ವಿಭೂತಿಭಿರ್ಲೋಕಾನ್ ಇಮಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ನಿನ್ನ ವಿವಿಧವಾಗಿರತಕ್ಕಂತಹ ರೂಪಗಳಿವೆ, ವಿಭೂತಿಗಳಿವೆ, ಅತ್ಯಂತ ಲೋಕ ವಿಲಕ್ಷಣವಾಗಿರತಕ್ಕಂತಹ ವಿಭೂತಿಗಳು. ಅಂತಹ ವಿಭೂತಿಗಳಿಂದ, ಅಂತಹ ಎಲ್ಲ ನಿನ್ನ ರೂಪಗಳಿಂದ ನೀನು ಎಲ್ಲ ಲೋಕಗಳನ್ನು ವ್ಯಾಪಿಸಿದ್ದೀಯಾ. ಅಂತಹ ನಿನ್ನ ಆ ರೂಪಗಳನ್ನು ಸಂಪೂರ್ಣವಾಗಿ ನನಗೆ ಹೇಳಲು ಅರ್ಹನಾಗಿದ್ದೀಯಾ, ನನಗೆ ಅದೆಲ್ಲವೂ ತಿಳಿಸು ಅಂತ ಅರ್ಥ. ವಕ್ತುಂ ಅರ್ಹಸಿ, ನನಗೆ ಹೇಳಲು ಅರ್ಹನಾಗಿದ್ದೀಯಾ. ದಿವ್ಯಾಹ ಆತ್ಮವಿಭೂತಯ ಯಾಭಿಃ ವಿಭೂತಿಭಿಃ ಯಾವ ನಿನ್ನ ರೂಪಗಳಿಂದ ತ್ವಂ ನೀನು ಇಮಾನ್ ಲೋಕಾನ್ ಎಲ್ಲ ಲೋಕಗಳನ್ನು ವ್ಯಾಪಿಸಿ ತಿಷ್ಠಸಿ ಇರುವೆಯೋ ಅಂತಹ ದಿವ್ಯಾಹ, ಅಂತಹ ದಿವ್ಯವಾಗಿರತಕ್ಕಂತಹ ಅಂದರೆ ಲೋಕ ವಿಲಕ್ಷಣವಾಗಿರತಕ್ಕಂತಹ ಆತ್ಮವಿಭೂತಯ ನಿನ್ನ ವಿಭೂತಿಗಳು, ನಿನ್ನ ರೂಪಗಳು
ಅವುಗಳನ್ನು ಅಶೇಷೇಣ ವಕ್ತುಮರ್ಹಸಿ, ಎಲ್ಲವನ್ನು ಸಂಪೂರ್ಣವಾಗಿ ನನಗೆ ಹೇಳಲು ಅರ್ಹಸಿ, ನೀನು ಅರ್ಹನಾಗಿದ್ದೀಯಾ ಅಂತ ಶ್ಲೋಕದ ಅರ್ಥ. ಇದನ್ನೇ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಏಮಸ್ತುತ್ವ ಪ್ರಾರ್ಥಯತೆ, ಹಿಂದೆ ಹೇಳಿದ ಹಾಗೆ ಪರಮಾತ್ಮನ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವಕ್ತುಂ ಇತಿ ವಕ್ತುಮರ್ಹಸಿ ಅಶೇಷೇಣ ದಿವ್ಯಾಹ ಯಾಹ ವಿಭೂತಯಃ, ದಿವ್ಯವಾಗಿರತಕ್ಕಂತಹ ಯಾವ ವಿಭೂತಿಗಳಿವೆಯೋ ಆ ಯಾವ ವಿಭೂತಿಗಳಿಂದ ನೀನು ಇಮಾನ್ ಲೋಕಾನ್ ವ್ಯಾಪ್ಯ ತಿಷ್ಠಸಿ, ಎಲ್ಲ ಲೋಕಗಳನ್ನು ವ್ಯಾಪಿಸಿ ಇದ್ದೀಯೋ, ತಾಹ ವಿಭೂತಿ, ಆ ಎಲ್ಲ ವಿಭೂತಿಗಳನ್ನು ಎಲ್ಲ ರೂಪಗಳನ್ನು ಅಶೇಷೇಣ ವಕ್ತುಮರ್ಹಸಿ, ಸಮಗ್ರವಾಗಿ ನನಗೆ ಹೇಳಲು ಅರ್ಹನಾಗಿದ್ದೀಯಾ, ಅಂದರೆ ಎಲ್ಲವನ್ನು ಹೇಳಬೇಕು ಅಂತ ಅರ್ಥ. ವಿಭೂತಯೋ ನಾಮ ವಿವಿಧತೆಯ ನಾನಾ ರೂಪತೆಯ ರಾಮಕೃಷ್ಣಾಯತೆಯ ಭೂತಾನಿ ರೂಪಾಣಿ. ವಿವಿಧ ವಿಭೂತಿಗಳಂದರೆ ವಿವಿಧತೆಯ ನಾನಾ ರೂಪತೆಯ ರಾಮಕೃಷ್ಣಾಜಿತಯ ಭೂತಾನಿ ವಿಭೂತಾನಿ, ವಿಭೂತಿಗಳು. ವಿಭೂತಿಗಳಂದರೆ ಈ ಅಂದರೆ ವಿವಿಧತೆಯ, ವಿವಿಧತೆ ಅಂದರೆ ರಾಮಕೃಷ್ಣ ಮೊದಲಾದ ರೂಪಗಳಿಂದ ಇರತಕ್ಕಂತಹ ಭೂತಯ ರೂಪಗಳು. ಅಥವಾ ಯೇಷಾಂ ವಿಷ್ಣುಸ್ವರೂಪಾಣಾಂ ಸನ್ನಿಧೇ ಸರ್ವವಸ್ತುಷು ವಿಶಿಷ್ಟತ್ವಂ ಸ್ವಜಾತೆ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು ಅಂತ ಹೇಳುವ ಹಾಗೆ, ಈ ಎಲ್ಲ ವಸ್ತುಗಳಲ್ಲಿಯೂ, ಬೇರೆ ಎಲ್ಲ ವಸ್ತುಗಳಲ್ಲಿಯೂ ವಿಷ್ಣುವಿನ ಯಾವ್ಯಾವ ರೂಪಗಳ ಸಾನ್ನಿಧ್ಯದಿಂದಾಗಿ ಆ ಎಲ್ಲ ವಸ್ತುಗಳು ತಮ್ಮ ತಮ್ಮ ಸಜಾತಿಯ ವಸ್ತುಗಳಿಗಿಂತ ಉತ್ತಮ ಎನಿಸಿದ್ದಾವೋ ಅಂತಹ ರೂಪಗಳು ಅವುಗಳು ವಿಭೂತಿ. ವಿಭೂತಯ ವಿಶಿಷ್ಟಾ ಭೂತಯ, ವಿಶಿಷ್ಟವಾಗಿರತಕ್ಕಂತಹ ಭೂತಿಗಳು ರೂಪಗಳು. ಅಥವಾ ವಿಶಿಷ್ಟಾನಿ ಭೂತಾನಿ ವಸ್ತೂನಿ ಯಾಭ್ಯ ವಿಭೂತಯ ನಾಮ ವಿವಿಧತೆಯ ನಾನಾರೂಪತೆಯ ರಾಮಕೃಷ್ಣಾಜಿತೆಯ, ರಾಮಕೃಷ್ಣಾದಿ ನಾನಾ ರೂಪಗಳಿಂದ ಭೂತಾನಿ ಇರತಕ್ಕಂಥ ರೂಪಗಳು ವಿಭೂತಿಗಳು. ಅಥವಾ ವಿಭೂತಿ ಅಂದರೆ ಯೇಷಾಂ ವಿಷ್ಣುಸ್ವರೂಪಾಣಾಂ ಸನ್ನಿಧೇರನ್ಯ ವಸ್ತುಸು ವಿಶಿಷ್ಟತ್ವಂ ಸ್ವಜಾತಿಯ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು. ಯಾವ ವಸ್ತುಗಳು ನಿನ್ನ ಸಾನ್ನಿಧ್ಯದಿಂದಾಗಿ ತಮ್ಮ ಸಜಾತಿಯ ವಸ್ತುಗಳಿಗಿಂತಲೂ ಶ್ರೇಷ್ಠ ಅಂತ ಅನಿಸಿವೆಯೋ, ಯಾವ ನಿನ್ನ ಕಾರಣದಿಂದಾಗಿ, ನಿನ್ನ ಸಾನ್ನಿಧ್ಯದಿಂದಾಗಿ, ನಿನ್ನ ರೂಪದ ಸಾನ್ನಿಧ್ಯದಿಂದಾಗಿ, ವಿಷ್ಣುಸ್ವರೂಪಾಣಾಂ ಸನ್ನಿಧೇ ಸರ್ವವಸ್ತುಷು, ಯಾವ ವಸ್ತುಗಳಲ್ಲಿ ಈ ಪರಮಾತ್ಮನ ವಿಷ್ಣು ಸ್ವರೂಪವಾಗಿರ್ತಕ್ಕಂತಹ ರೂಪಗಳ ಒಂದು ಸನ್ನಿಧಾನ ಇರೋದ್ರಿಂದಾಗಿ ಆ ವಸ್ತುಗಳು ಏನಾಗಿದ್ದಾವೆ, ತಮ್ಮ ಸಮಾನ ಜಾತಿಯ ವಸ್ತುಗಳಿಗಿಂತ ಅವುಗಳು ವಿಶಿಷ್ಟವಾಗಿವೆ. ಅದಕ್ಕೆ ಕಾರಣವಾಗಿರುವಂಥದ್ದು ಭಗವಂತನ ಆ ವಿಶಿಷ್ಟವಾಗಿರ್ತಕ್ಕಂಥ ರೂಪದ ಸನ್ನಿಧಾನ. ಹಾಗಾಗಿ ಈ ಯಾವ ಪರಮಾತ್ಮನ ರೂಪಗಳ ಸನ್ನಿಧಾನದಿಂದ ಆಯಾ ವಸ್ತುಗಳು ತಮ್ಮ ಸಜಾತೀಯವಾಗಿರತಕ್ಕಂತಹ ಇತರ ವಸ್ತುಗಳಿಗಿಂತ ಉತ್ತಮ ಎನಿಸಿದೆಯೋ ಅಂತಹ ರೂಪಗಳನ್ನು ವಿಭೂತಿ ಅಂತ ಹೇಳ್ತಾರೆ. ಅಂತಹ ವಿಭೂತಯ ವಿಶಿಷ್ಟಾ ಭೂತಯ ಅಂದರೆ ವಿಶಿಷ್ಟವಾಗಿರ್ತಕ್ಕಂತಹ ಭೂತಗಳು, ವಿಶಿಷ್ಟವಾಗಿರ್ತಕ್ಕಂತಹ ರೂಪಗಳು. ಅಥವಾ ವಿಶಿಷ್ಟಾನಿ ಭೂತಾನಿ ಯಾಭ್ಯ, ಅಥವಾ ವಿಶಿಷ್ಟವಾಗಿರ್ತಕ್ಕಂಥ ಭೂತಗಳು ಅಂದರೆ ವಸ್ತುಗಳು. ವಿಶಿಷ್ಟಾನಿ ಭೂತಾನಿ ವಸ್ತೂನಿ ಯಾಭ್ಯ, ಯಾವುಗಳಿಂದ ವಿಶಿಷ್ಟವಾಗಿರತಕ್ಕಂತಹ ಭೂತಗಳು ಅಂದರೆ ಯಾವ ಪರಮಾತ್ಮನ ರೂಪಗಳಿಂದಾಗಿ ಪ್ರತಿಯೊಂದು ವಸ್ತುವು ಕೂಡ ವಿಶಿಷ್ಟಾನಿ ಭವಂತಿ, ವಿಶಿಷ್ಟವಾಗ್ತಾವೋ, ಯಾವುದರಿಂದಾಗಿ ವಸ್ತುಗಳು ಉತ್ತಮ ಎನಿಸ್ತಾವೋ ಅವು ವಿಭೂತಿಗಳು ಅಂತ ವ್ಯುತ್ಪತ್ತಿ ಅನುಸಾರವಾಗಿ ತಮ್ಮ ಸನ್ನಿಧಾನದ ಕಾರಣದಿಂದಾಗಿ, ಪರಮಾತ್ಮನ ಸನ್ನಿಧಾನದ ಕಾರಣದಿಂದಾಗಿ ಆ ವಸ್ತುಗಳಿಗೆ ಒಂದು ವಿಶಿಷ್ಟತೆಯನ್ನು ತಂದುಕೊಡುವಂಥದ್ದು. ಹಾಗಾದರೆ ವಸ್ತುಗಳಿಗೆ ವಿಶಿಷ್ಟತೆಯನ್ನು ತಂದುಕೊಡ್ತಕ್ಕಂಥದ್ದು ಅದು ಯಾವುದು ಅಂದರೆ ಅದು ಪರಮಾತ್ಮನ ಆ ವಸ್ತುವಿನಲ್ಲಿರ್ತಕ್ಕಂಥ ಆ ಪರಮಾತ್ಮನ ರೂಪ ಅಂತ ವಿಭೂತಿ ಶಬ್ದ ಅರ್ಥ ಹೀಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಯಾಭಿಹಿ ವಿಭೂತಿಭಿಹಿ, ಯಾವ ವಿಭೂತಿಗಳಿಂದ ಇಮಾನ್ ಲೋಕಾನ್ ತ್ವಂ ವ್ಯಾಪ್ಯ ತಿಷ್ಠಸಿ, ಈ ಲೋಕ ನೀನು ವ್ಯಾಪಿಸಿ ಇದೆಯೋ ಅಂತಹ ಆತ್ಮವಿಭೂತಯ, ನಿನ್ನ ವಿವಿಧ ರೂಪಗಳನ್ನು ದಿವ್ಯಾ ವಿಲಕ್ಷಣವಾಗಿರತಕ್ಕಂತಹ
ರೂಪಗಳನ್ನು, ಅಶೇಷಾಣಿ ರೂಪಾಣಿ ಅಶೇಷವಾಗಿರತಕ್ಕಂತಹ ವಿಭೂತಿಗಳನ್ನು ನನಗೆ ತಿಳಿ ಹೇಳಲು ನೀನು ಅರ್ಹನಾಗಿದ್ದೀಯಾ ಅಂತ ಈ ಶ್ಲೋಕದ ಅಭಿಪ್ರಾಯ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್. ಕೇಶು ಕೇಶ ಭಾವಿಷು ಚಿಂತ್ಯೋಷ ಭಗವಾನ್ಮಯ. ನಾನು ಯಾವ್ಯಾವ ವಸ್ತುಗಳಲ್ಲಿ ಆ ವಸ್ತುಗಳು ಸಜಾತಿಯ ಇತರ ವಸ್ತುಗಳಿಗಿಂತ ಉತ್ತಮವಾಗಿ ಮಾಡುತ್ತಾ ನೀನು ಇದ್ದೀಯಲ್ವಾ, ಅಂತಹ ನಿನ್ನ ಆ ರೂಪಗಳನ್ನು ನನಗೆ ಉಪದೇಶ ಮಾಡುವಂತ. ಹೇ ಯೋಗಿನ್, ಕಥಂ ವಿದ್ಯಾಮಹಂ ತ್ವಾಂ ಸದಾ ಪರಿಚಿಂತಯನ್. ನಾನು ನಿರಂತರವಾಗಿ ನನ್ನನ್ನು ಧ್ಯಾನಿಸುವ ಮೂಲಕವಾಗಿ ನೀನು ನನ್ನ ವಿಭೂತಿ ರೂಪಗಳನ್ನು ಅರಿತುಕೋ ಅಂತ ಹೇಳ್ತಿದ್ದೀಯಲ್ಲ, ಆ ವಿಭೂತಿ ರೂಪಗಳು ಯಾವ್ಯಾವ ವಸ್ತುವಿನಲ್ಲಿ ಯಾವ್ಯಾವ ರೀತಿಯ ರೂಪಗಳಿವೆ. ಕೇಶು ಕೇಶು ಚ ಭಾವೇಶು, ಯಾವ್ಯಾವ ವಸ್ತುಗಳಲ್ಲಿ ಮಯ ಭಗವನ್ ಚಿಂತ್ಯ, ಯಾವ್ಯಾವ ಪದಾರ್ಥಗಳಲ್ಲಿ ಆ ಪದಾರ್ಥಗಳೇ ಆ ಭಗವಂತನ ರೂಪ ಇರುವುದರಿಂದಾಗಿಯೇ ಆ ವಸ್ತು ಇತರ ವಸ್ತುಗಳಿಗಿಂತ ಶ್ರೇಷ್ಠ ಅಂತ ಅನಿಸಿದೆ. ಆ ರೀತಿಯಲ್ಲಿ ಆಯಾ ವಸ್ತುಗಳಲ್ಲಿ ಇರುವ ಮೂಲಕವಾಗಿ ಆ ವಸ್ತುಗಳಿಗೆ ಶ್ರೇಷ್ಠತೆಯನ್ನು ಕೊಡತಕ್ಕಂತಹ ನಿನ್ನ ಯಾವ ರೂಪಗಳನ್ನು ನಾನು ಚಿಂತನೆ ಮಾಡಬೇಕು, ಅಂತಹ ಎಲ್ಲ ರೂಪಗಳನ್ನು ನೀನು ಹೇಳು. ನಿತ್ಯಂ ಮಚ್ಚಿಂತನೆಯ ವಿಭೂತಿ ರೂಪಾಣಿ ಜಾನೀಹಿ ಕಿಂ ಮಧ್ವಚನ ಪ್ರಾರ್ಥನೆಯ ಇತ್ಯತಃ ಆಹಾ ಕಥಮಿತಿ. ಯಾವಾಗಲೂ ನನ್ನ ಚಿಂತನೆಯನ್ನು ಮಾಡಬೇಕು, ನನ್ನ ಧ್ಯಾನವನ್ನೇ ಮಾಡಬೇಕು ಅಂತ ಸ್ವತಃ ನೀನು ಹೇಳಿದ್ದೀಯ. ಮಚ್ಚಿಂತನೆಯ ನಿತ್ಯಂ ಮಚ್ಚಿಂತನ ವಿಭೂತಿ ರೂಪಾಣಿ ಜಾನೀಹಿ, ನನ್ನ ವಿಭೂತಿ ರೂಪಗಳನ್ನು ತಿಳಿದುಕೋ. ಕಿಂ ಮಧ್ವಚನ ಪ್ರಾರ್ಥನೆಯ ಇತ್ಯತಃ ಆಹಾ. ಅದಕ್ಕಾಗಿ ನಿರಂತರವಾಗಿ ಧ್ಯಾನ ಮಾಡುವ ಮೂಲಕವಾಗಿ ನೀನೇ ನನ್ನ ವಿಭೂತಿ ರೂಪಗಳನ್ನು ಅರಿತುಕೋ ಅಂತ ಹೇಳಿತು. ಜಾನೀಹಿ ಕಿಂ ಮಧ್ವಚನ ಪ್ರಾರ್ಥನೆಯ, ನನ್ನನ್ನು ಯಾಕೆ ಪ್ರಾರ್ಥನೆ ಮಾಡ್ತೀಯ? ನನ್ನನ್ನು ಚಿಂತನೆ ಮಾಡುವ ಮೂಲಕವಾಗಿ ನನ್ನನ್ನು ರೂಪಗಳನ್ನು ತಿಳಿದುಕೋ ಅಂತಂದರೆ ಅದಕ್ಕೆ ಹೇಗೆ ತಿಳ್ಕೊಳ್ಬೇಕು ನಾನು? ನೀನು ಹೇಳಬೇಕು. ತ್ವಾಂ ಪರಿಚಿಂತಯನ್ನಪಿ ಅಹಂ ತದ್ವಚನ ಅಭಾವೇ, ನಾನು ಅಲ್ಲಿ ತ್ವಾಂ ಸದಾ ಚಿಂತಯನ್, ನಾನು ನಿನ್ನನ್ನು ಚಿಂತಿಸುತ್ತಾ ನಿರಂತರವಾಗಿ ನಿನ್ನನ್ನು ಧ್ಯಾನಿಸ್ತಾ ಇದ್ದರೂ ಕೂಡ ನೀನು ಉಪದೇಶ ಮಾಡದೆ ಹೋದರೆ ನಿನ್ನ ರೂಪಗಳನ್ನು ಹೇಗೆ ನಾನು ತಿಳಿಯಲಿಕ್ಕೆ ಸಾಧ್ಯ? ಆದ್ದರಿಂದ ಹೇ ಯೋಗಿನ್, ಅನಂತ ಶಕ್ತಿಶಾಲಿಯೇ, ಆ ನಿನ್ನ ವಿಭೂತಿ ರೂಪಗಳನ್ನು ಹೇಗೆ ನಾನು ವಿದ್ಯಾಂ ತಿಳಿಯಬೇಕು ಅದನ್ನು ನೀನು ಹೇಳು. ಕಥಂ ವಿದ್ಯಾಂ ಅಹಂ, ನಾನು ಹೇಗೆ ತಿಳಿಯಲಿ? ಹೇ ಯೋಗಿನ್, ಅಹಂ ಕಥಂ ವಿದ್ಯಾಂ, ಅವುಗಳನ್ನು ಹೇಗೆ ತಿಳಿಯಲಿ? ತ್ವಾಂ ಸದಾ ಪರಿಚಿಂತಯನ್, ನಿನ್ನನ್ನು ಯಾವಾಗಲೂ ಚಿಂತಿಸುತ್ತಿದ್ದರೂ ಕೂಡ ತ್ವದ್ವಚನಾಭಾವೇ, ನಿನ್ನನ್ನು ಯಾವಾಗಲೂ ಚಿಂತಿಸುತ್ತಿದ್ದರೂ ಹೇಗೆ ಧ್ಯಾನ ಮಾಡಬೇಕು ಅಂತ ನೀನು ಉಪದೇಶ ಮಾಡದೆ ಹೋದರೆ ಆ ನಿನ್ನ ರೂಪಗಳನ್ನು ನಾನು, ಹೇ ಯೋಗಿನ್ ಅನಂತ ಶಕ್ತಿ, ಆ ವಿಭೂತಿಗಳನ್ನು ಆ ರೂಪಗಳನ್ನು ಕಥಂ ವಿದ್ಯಾಂ, ನಾನು ಹೇಗೆ ತಿಳ್ಕೊಳ್ಬೇಕು? ಅತಃ ಆದ್ದರಿಂದ ಹೇ ಭಗವನ್, ಹೇ ಭಗವಂತನೇ, ಮಯ ಕಥಂ ಚಿಂತ್ಯ ಕೇಶು ಕೇಶು ಚಿಂತ್ಯ, ನನ್ನಿಂದ ನೀನು ಎಲ್ಲೆಲ್ಲಿ ಚಿಂತಿಸಲ್ಪಡಬೇಕು, ನನ್ನಿಂದ ನೀನು ಯಾವ ಯಾವ ಭಾವ ಪದಾರ್ಥಗಳಲ್ಲಿ, ಕೇಶು ಕೇಶು ಭಾವೇಶು, ಯಾವ ಯಾವ ಪದಾರ್ಥಗಳಲ್ಲಿ
ಯಾವ್ಯಾವ ರೂಪದಿಂದ ನೀನು ಧ್ಯಾನಿಸಲಿಕ್ಕೆ ಅರ್ಹನಾಗಿದ್ದೀಯಾ. ಸ್ವಜಾತಿ ಉತ್ತಮ ಆಪಾದಕತೆಯ ಸ್ಥಿತಃ, ಆಯಾ ವಸ್ತುವಿನಲ್ಲಿ ಇರುವ ಮೂಲಕವಾಗಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ ಹೇಳಿದ ಹಾಗೆ ಆಯಾ ವಸ್ತುಗಳಿದ್ದು ಆಯಾ ವಸ್ತುವಿಗೆ ಸಾಮರ್ಥ್ಯವನ್ನು ತಂದು ಕೊಡ್ತಕ್ಕಂಥವನು, ಆಯಾ ವಸ್ತುಗಳಿಗೆ ವೈಶಿಷ್ಟ್ಯವನ್ನು ತಂದು ಕೊಡ್ತಕ್ಕಂಥವನು. ಅಂತಹ ಯಾವ ಯಾವ ಪದಾರ್ಥಗಳಲ್ಲಿ ಆ ವಸ್ತುಗಳಿಗೆ ಶ್ರೇಷ್ಠತೆಯನ್ನು ತಂದು ಕೊಡ್ತಕ್ಕಂತಹ ನಿನ್ನ ರೂಪ ಇದೆಯಲ್ಲ, ಅಂತಹ ಯಾವ ರೂಪವನ್ನು ನಾನು ಚಿಂತನೆ ಮಾಡಬೇಕು ಅದನ್ನು ಹೇಳು, ವಿಸ್ತಾರವಾಗಿ ಹೇಳು ಅಂತ ಮುಂದಿನ ಶ್ಲೋಕದಲ್ಲಿ ಕೂಡ ಕೇಳ್ತಾರೆ. ವಿಸ್ತರೇಣ ಆತ್ಮನೋಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥೆಯ ತೃಪ್ತಿ ಶೃಣ್ವತೋ ನಾಸ್ತಿ ಮೇಮೃತಂ. ನಿನ್ನ ಅಮೃತ ಸಸ್ಯವಾಗಿರತಕ್ಕಂತಹ ಮಾತು ಅದನ್ನು ಆಲಿಸ್ತಾ ಇದ್ದರೆ ನನಗೆ ತೃಪ್ತಿ ಎಂಬುದು ಆಗೋದೇ ಇಲ್ಲ. ವಿಸ್ತರೇಣ ಆತ್ಮನಃ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥೆಯ. ಅಮೃತ ಸದಸ್ಯವಾಗಿರತಕ್ಕಂತಹ ನಿನ್ನ ಮಾತನ್ನು ಕೇಳ್ತಾ ಇರತಕ್ಕಂತಹ ಶೃಣ್ವತಃ ಕೇಳ್ತಾ ಇರತಕ್ಕಂತಹ ನನಗೆ ನಾಸ್ತಿ ತೃಪ್ತಿ, ನನಗೆ ತೃಪ್ತಿ ಎಂಬುದು ಹೇಗೆ ಉಂಟಾಗುವುದಿಲ್ಲವೋ ಆದ್ದರಿಂದಲೇ ಆ ಕಾರಣದಿಂದಲೇ ಹೇ ಜನಾರ್ದನನೇ ಆ ಆತ್ಮನಃ ಯೋಗಂ ಅಂತಹ ತನ್ನ ಅಂದರೆ ನಿನ್ನ ಯೋಗವನ್ನು ಮತ್ತು ವಿಭೂತಿಯನ್ನು ಆ ವಸ್ತುಗಳಿಗೆ ವೈಶಿಷ್ಟ್ಯವನ್ನು ತಂದುಕೊಡ್ತಕ್ಕಂತಹ ನಿನ್ನ ಆ ರೂಪಗಳನ್ನು ಮತ್ತು ನಿನ್ನ ಯೋಗಂ ಸಾಮರ್ಥ್ಯವನ್ನು ನನಗೆ ವಿಸ್ತಾರವಾಗಿ ಹೇಳು ಅಂತ. ಅಮೃತ ಸಸ್ಯವಾಗಿರತಕ್ಕಂತಹ ಮಾತನ್ನು ಶೃಣ್ವತಃ ಕೇಳ್ತಾ ಇರತಕ್ಕಂತಹ ನನಗೆ ತೃಪ್ತಿರಿಹಿ ಯಾವ ಕಾರಣದಿಂದ ತೃಪ್ತಿಯು ನಾಸ್ತಿ ಇಲ್ಲವೋ ಅಂತಹ ಆ ಕಾರಣದಿಂದಲೇ ಹೇ ಜನಾರ್ದನನೇ ಆತ್ಮನಃ ಯೋಗಂ ನಾನಾ ವಸ್ತು ಇರತಕ್ಕಂತಹ ನಾನಾ ಪ್ರಕಾರದಿರತಕ್ಕಂತಹ ನಿನ್ನ ರೂಪವನ್ನು ಹಾಗೂ ಯೋಗವನ್ನು, ಯೋಗ ಅಂದರೆ ಸಾಮರ್ಥ್ಯ, ಮತ್ತು ನಾನಾ ಪ್ರಕಾರ ಇರತಕ್ಕಂಥ ನಿನ್ನ ರೂಪವನ್ನು ವಿಸ್ತಾರವಾಗಿ ಭೂಯಃ ಮತ್ತೆ ಕಥೆಯ ನನಗೆ ಹೇಳು ಅಂತ ಈ ಶ್ಲೋಕದ ಅರ್ಥ. ತಮ್ ಆತ್ಮನಃ ವಿಭೂತಿಂ ವಸ್ತೂನಾಂ ವಿಶಿಷ್ಟತಾಪ್ರದಂ ಆತ್ಮನೋ ರೂಪಂ ವಿವಿಧತೆಯ ಭೂತಂ ರೂಪಂ ಚ. ತಮ್ ಆತ್ಮನಃ ವಿಭೂತಿಂ, ಪರಮಾತ್ಮನ ವಿಭೂತಿ ಅಂದ್ರೇನು? ವಸ್ತೂನಾಂ ವಿಶಿಷ್ಟತಾಪ್ರದಂ ಆತ್ಮನಃ ರೂಪಂ, ಆಯಾ ವಸ್ತುಗಳಿಗೆ ವೈಶಿಷ್ಟ್ಯತೆ ತಂದು ಕೊಡ್ತಕ್ಕಂಥ ಭಗವಂತನ ರೂಪ, ಅದನ್ನು ವಿವಿಧತೆಯ ಭೂತಂ ವಿಭೂತಂ ಅಂದರೆ ನಾನಾ ವಿಧವಾಗಿರತಕ್ಕಂತಹ ಆ ಭಗವಂತನ ರೂಪಗಳನ್ನು ಏಕವಚನ ಹೇಳಿದ್ದು ಯಾಕೆ ಅಂದರೆ ಸಮುದಾಯಾಶಯಂ, ಸಮುದಾಯದಲ್ಲಿ ಏಕವಚನ ರೂಪ ಅಂದರೆ ಒಂದೇ ರೂಪ ಅಲ್ಲ, ನಾನಾ ವಿಧವಾಗಿರತಕ್ಕಂತಹ ಅನೇಕ ರೂಪಗಳು, ಮತ್ತು ಯೋಗಂ ಸಾಮರ್ಥ್ಯವನ್ನು ವಿಸ್ತಾರವಾಗಿ ಭೂಯಃ ಪುನಃ ಮತ್ತೆ ಕಥೆಯ ಹೇಳು. ತೇ ವಚಃ ನಿನ್ನ ಮಾತನ್ನು, ಎಂತಹ ಮಾತು? ಅಮೃತಸವಾಗಿರ್ತಕ್ಕಂತಹ ಮಾತನ್ನು ಶೃಣ್ವತಃ ಕೇಳ್ತಾ ಇರತಕ್ಕಂತಹ ನನಗೆ ತೃಪ್ತಿ ನಾಸ್ತಿ, ತೃಪ್ತಿ ಎಂಬುದು ಇಲ್ಲ. ಜನಾರ್ದನ ಶಬ್ದಾರ್ಥ ಉಕ್ತಃ ತೃತೀಯಾಧ್ಯಾಯ. ಜನಾರ್ದನ ಶಬ್ದದ ಅರ್ಥವನ್ನು ರಾಯರು 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹೀಗೆ ಅರ್ಜುನ ಇಷ್ಟು ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಮುಂದೆ ಅರ್ಜುನನಿಗೆ ತನ್ನ ಎಲ್ಲ ವಿಭೂತಿಗಳನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾನೆ. ಎಲ್ಲ ವಿಭೂತಿ ರೂಪಗಳನ್ನು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಪ್ರಧಾನ ಇರತಕ್ಕಂತಹ ರೂಪಗಳನ್ನು ನಿನಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಮುಂದೆ ಆ ಎಲ್ಲ ಬೇರೆ ಬೇರೆ ವಸ್ತು ಇರತಕ್ಕಂತಹ ಭಗವಂತನ ರೂಪಗಳನ್ನು ಹೇಳಿಕೊಟ್ಟಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ
ಪರಮಾತ್ಮ ಹೇಳಿದ, ಹೇ ಕುರುಶ್ರೇಷ್ಠ, ಅದೇ ಕುರುಶ್ರೇಷ್ಠನೇ, ಅರ್ಜುನನೇ, ತೇ ಕಥಯಿಷ್ಯಾಮಿ ದಿವ್ಯಾ ಆತ್ಮವಿಭೂತಯ ಕಥಯಿಷ್ಯಾಮಿ. ದಿವ್ಯ ಅಂದರೆ ಲೋಕ ವಿಲಕ್ಷಣವಾಗಿರತಕ್ಕಂತಹ, ಆತ್ಮವಿಭೂತಯ, ಆತ್ಮವಿಭೂತಿ ಅಂದರೆ ಯಾವ್ಯಾವ ವಸ್ತುಗಳು ಇವೆಯೋ ಆ ವಸ್ತುಗಳಲ್ಲೆಲ್ಲ ಮಹತ್ವವನ್ನು ತಂದುಕೊಡ್ತಕ್ಕಂತಹ ನನ್ನ ರೂಪಗಳು ಅಂತ ಆತ್ಮವಿಭೂತಿ. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ಮಹತ್ವ ಬರಲಿಕ್ಕೆ ಕಾರಣ ಏನು ಅಂದರೆ ಆ ಮಹತ್ವವನ್ನು ತಂದುಕೊಡ್ತಕ್ಕಂತಹ ನನ್ನ ರೂಪ. ಯಾವ ರೂಪಗಳಿವೆಯೋ ಅವುಗಳಲ್ಲಿ ಕೆಲವನ್ನು ಮಾತ್ರ, ಮುಖ್ಯವಾಗಿರತಕ್ಕಂತಹ ಕೆಲವನ್ನು ಮಾತ್ರ ಹೇಳ್ತೇನೆ, ಎಲ್ಲವನ್ನು ಹೇಳಲಿಕ್ಕೆ ಆಗಲ್ಲ ಅಂತ. ಯಾಕಂದರೆ ಅಷ್ಟು ವಿಸ್ತಾರವಾಗಿರತಕ್ಕಂಥ, ವಿಸ್ತರಸ್ಯ ಮೇ ನಾಸ್ತಿ ಅಂತಹ, ವಿಸ್ತಾರವಾಗಿರತಕ್ಕಂತಹ ಇಂತಹ ನನ್ನ ರೂಪಗಳಿಗೆ ಅಂತಹ ನಾಸ್ತಿ, ಕೊನೆ ಎಂಬುದು ಇಲ್ಲವೇ ಇಲ್ಲ. ಆದ್ದರಿಂದ ಅವುಗಳಲ್ಲಿ ಪ್ರಧಾನವಾಗಿರತಕ್ಕಂತಹ, ಮುಖ್ಯವಾಗಿರತಕ್ಕಂತಹ ಕೆಲವು ರೂಪಗಳನ್ನು ನಿನಗೆ ತಿಳಿಸ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಕುರುಶ್ರೇಷ್ಠನೇ, ದಿವ್ಯಾ ಲೋಕವಿಲಕ್ಷಣವಾದ ಆತ್ಮವಿಭೂತಯ ವಸ್ತುಗಳಿಗೆ ಮಹತ್ವವನ್ನು ತಂದುಕೊಡ್ತಕ್ಕಂತಹ ನನ್ನ ಯಾವ ರೂಪಗಳಿವೆಯೋ ಅವುಗಳಲ್ಲಿ ಪ್ರಾಧಾನ್ಯತಃ, ಪ್ರಧಾನವಾಗಿ ಇರತಕ್ಕಂತಹ ರೂಪಗಳನ್ನು ತೇ ನಿನಗೆ ಕಥಯಿಷ್ಯಾಮಿ ಹೇಳ್ತೇನೆ. ವಿಸ್ತರಸ್ಯ ಮೇ ಅಂದರೆ ವಿಸ್ತಾರವಾಗಿರತಕ್ಕಂತಹ ನನ್ನ ಈ ರೂಪಗಳಿಗೆ ಅಂತಹ ಕೊನೆ ಎಂಬುದು ನಾಸ್ತಿ ಇಲ್ಲ. ವಕ್ತುಂ ಅರ್ಹಸಿ ಅಶೇಷೇಣ ಇತ್ಯಸ್ಯ ಉತ್ತರಂ ವದನ್ ಪ್ರತಿಜ್ಞಾಂ ತಾವತ್ ಕರೋತಿ. ಹಿಂದೆ ಅರ್ಜುನ ಕೇಳಿಕೊಂಡ, ನಿನ್ನ ವಿಭೂತಿ ರೂಪಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಂಡು ನೀನು ಅರ್ಹನಾಗಿದ್ದೀಯಾ ಅಂತ. ಸಂಪೂರ್ಣವಾಗಿ ತಿಳಿಸಿಕೊಡುವ ಅರ್ಹತೆ ಪರಮಾತ್ಮನಿಗಿದೆ. ಆದರೆ ಅದನ್ನು ಕೇಳಲಿಕ್ಕಾಗಲ್ಲ, ಅಷ್ಟು ಅದಕ್ಕೆ ಕೊನೆ ಇಲ್ಲ. ಪರಮಾತ್ಮನಿಗೆ ಹೇಳುವ ಸಾಮರ್ಥ್ಯ ಇದೆ, ಅದನ್ನು ಕೇಳಿಸಿಕೊಳ್ಳುವ ಸಾಮರ್ಥ್ಯ ನಮಗಿರುವುದಿಲ್ಲ. ಯಾಕಂದರೆ ಅವನ ರೂಪಗಳ ಅನಂತ. ವಕ್ತುಮರ್ಹಸಿ ಅಶೇಷೇಣ, ಎಲ್ಲ ಅವುಗಳನ್ನೆಲ್ಲ ಹೇಳಲಿಕ್ಕೆ ನೀನು ಅರ್ಹನಾಗಿದ್ದೀಯಾ. ಇತ್ಯಸ್ಯ ಉತ್ತರಂ, ಅರ್ಜುನನ ಈ ಮಾತಿಗೆ ಉತ್ತರವನ್ನು ವದನ್ ಹೇಳುತ್ತಾ ಪ್ರತಿಜ್ಞಾಂ ತಾವತ್ ಕರೋತಿ, ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಎಂಬುದನ್ನು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಕೃಷ್ಣ. ಹಂತೇತಿ, ಹಂತ ಅಂದರೆ ಅದು ಆಶ್ಚರ್ಯ ಸೂಚಕ ಶಬ್ದ ಅಥವಾ ಸಂತೋಷ ಸೂಚಕ ಶಬ್ದ. ಇಲ್ಲಿ ತುಂಬ ಖುಷಿಯಾಗಿದೆ, ಅರ್ಜುನ ಕೇಳಿದ್ದಕ್ಕೆ ತುಂಬ ಖುಷಿಯಾಗಿದೆ ಕೃಷ್ಣನಿಗೆ, ಸಂತೋಷದಲ್ಲಿ ಹೇಳ್ತಾ ಇರೋದು. ಯಾಹ ಆತ್ಮವಿಭೂತಯ, ಯಾವ ಆತ್ಮವಿಭೂತಿಗಳಿವೆಯೋ ದಿವ್ಯಾ ಆತ್ಮವಿಭೂತಯ, ದಿವ್ಯ ಅಂದರೆ ಲೋಕ ವಿಲಕ್ಷಣವಾಗಿರತಕ್ಕಂತಹ, ದಿವ್ಯವೆನಿಸಿರತಕ್ಕಂತಹ ಆತ್ಮವಿಭೂತಯ, ಆತ್ಮ ನನ್ನ, ವಿಭೂತಯ ಆ ವಸ್ತುಗಳಲ್ಲಿ ವಿಯನ್ನು ತಂದುಕೊಡುವಂಥದ್ದು. ವಿ ಅಂದರೆ ವಿಶಿಷ್ಟತೆಯನ್ನು ತಂದುಕೊಡ್ತಕ್ಕಂತಹ ಹಾಗೂ ವಿವಿಧ ಪ್ರಕಾರಗಳಿರತಕ್ಕಂತಹ ಯಾವ ವಿಭೂತಯ, ಯಾವ ನನ್ನ ವಿಭೂತಿ ರೂಪಗಳಿವೆಯೋ ಅವುಗಳಲ್ಲಿ ಅಂತ ತಾನಿ ರೂಪಾಣಿ ಪ್ರಧಾನತೆಯ ಸ್ಥಿತಾನಿ, ಅವುಗಳಲ್ಲಿ ಎಲ್ಲವೂ ಅಲ್ಲ, ಅದರಲ್ಲಿ ಪ್ರಧಾನತೆ ಯಾವ ಇವೆಯೋ ಅವುಗಳನ್ನು ತೇ ತುಭ್ಯಂ ನಿನಗೆ ಕಥಯಿಷ್ಯಾಮಿ ಹೇಳ್ತೇನೆ. ಮೇ ವಿಸ್ತರಸ್ಯ ವಿಭೂತಿ ರಾಶೇಹೇ, ನನ್ನ ವಿಸ್ತಾರವಾಗಿರತಕ್ಕಂತಹ ವಿಭೂತಿ ರಾಶಿಗೆ ಅಂತಹ ಸಮಾಪ್ತಿ ನಾಸ್ತಿ, ಕೊನೆ ಎಂಬುದು ಇಲ್ಲ. ಆದ್ದರಿಂದ ನಿನ್ನ ಕೋರಿಕೆಯಂತೆ ಎಲ್ಲವನ್ನು ಹೇಳಲಿಕ್ಕಾಗಲ್ಲ, ಕೆಲವು ಮಾತ್ರ ಹೇಳ್ತೇನೆ. ಅತಃ ನ ಅಶೇಷೇಣ ವಚನಂ ಯುಕ್ತಮಿತಿ ಭಾವ, ಅದರಿಂದ ಅಶೇಷವಾಗಿ ಎಲ್ಲವನ್ನು ಕೂಡ ಹೇಳ್ತೇನೆ ಎಂಬುದು ಯುಕ್ತ ಅಲ್ಲ, ಎಲ್ಲವನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಕೊನೆ ಎಂಬುದು ಇಲ್ಲ ಅಂತ ಉತ್ತರ ಕೊಡ್ತಾ ಮುಂದಿನ ಶ್ಲೋಕಗಳಲ್ಲಿ ತನ್ನ ವಿಭೂತಿ ರೂಪಗಳನ್ನು ಹೇಳ್ತಾ ಹೋಗ್ತಾನೆ. ಅದಕ್ಕಿಂತ ಮೊದಲು ಈ ಪ್ರತಿಯೊಬ್ಬ ಜೀವ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ.
ಗುಡಾಕೇಶ ನಿದ್ದೆಯನ್ನು ಗೆದ್ದವನೇ, ಅಹಂ ಆತ್ಮ ಸರ್ವಭೂತಾಶಯ ಸ್ಥಿತಃ, ನಾನು ಸರ್ವತ್ರ ವ್ಯಾಪ್ತನಾಗಿದ್ದರೂ ವಿಶೇಷವಾಗಿ ಎಲ್ಲ ಜೀವರ ಹೃದಯ ಗುಹೆಯಲ್ಲಿ ಇರೋನಾಗಿದ್ದೇನೆ. ಮತ್ತು ಎಲ್ಲ ಜೀವರ ಸೃಷ್ಟಿ ಸ್ಥಿತಿ ಲಯ ಇವುಗಳ ಕರ್ತೃ ನಾನೇ ಆಗಿದ್ದೇನೆ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ. ಎಲ್ಲ ಜೀವರ ಸೃಷ್ಟಿ ಸ್ಥಿತಿ ಲಯ ಇವುಗಳ ಕರ್ತೃ ನಾನೇ ಆಗಿದ್ದೇನೆ ಅಂತ ಈ ಶ್ಲೋಕದ ಅರ್ಥ. ವಿವೃತ್ತಿಯಲ್ಲಿ ಕೇಶು ಕೇಶು ಚ ಭಾವೇಶು ಚಿಂತ್ಯ ಇತ್ಯಸ್ಯ ಪ್ರಶ್ನೆಸ್ಯ ಸರ್ವಭೂತೇಷು ಅಪಿ ಚಿಂತ್ಯ ಇತಿ ಭಾವೇನ ಸರ್ವಭೂತಸ್ತತ್ವಂ ತಾವತ್ ಸಾಮಾನ್ಯತಃ ಭಕ್ತಿ. ಯಾವ್ಯಾವ ವಸ್ತುಗಳಲ್ಲಿ ಇರುವವನಾಗಿ ನೀನು ಧ್ಯಾನಾರ್ಹನಾಗಿದ್ದೀಯಾ ಎಂಬ ಪ್ರಶ್ನೆಯನ್ನು ಅರ್ಜುನ ಕೇಳಿದ್ದ. ಅದಕ್ಕೆ ಉತ್ತರವಾಗಿ ಎಲ್ಲ ಸರ್ವಭೂತಸ್ತತ್ವಂ ಎಲ್ಲ ಜೀವರಲ್ಲಿಯೂ ಧ್ಯಾನಾರ್ಹನಾಗಿದ್ದೇನೆ ಎಂಬುದನ್ನು ಸಾಮಾನ್ಯವಾಗಿ ಹೇಳಿ ಮುಂದೆ ಯಾವ್ಯಾವ ವಸ್ತುವಿನಲ್ಲಿ ಯಾವ್ಯಾವ ರೂಪದಲ್ಲಿದ್ದೇನೆ ಅಂತ ಮುಂದೆ ಹೇಳ್ತಾನೆ. ಅಹಮಿತಿ, ಹೇ ಗುಡಾಕೇಶ, ಗುಡಾಕೇಶ ಅಂದರೆ ನಿದ್ರೆಯನ್ನು ಗೆದ್ದವನೇ, ಅಹಂ ಆತ್ಮ ನಾನು ಸರ್ವತ್ರ ವ್ಯಾಪ್ತನೆನಿಸಿದ್ದರೂ, ಅಹಂ ಆತ್ಮ ವ್ಯಾಪ್ತಃ ಅಪಿ ಸರ್ವಭೂತಾಶಯ ಸ್ಥಿತಃ ಸರ್ವಭೂತಾನಾಂ ಹೃದಯ ಗುಹಾಯಾಂ ಸ್ಥಿತಃ, ಎಲ್ಲ ಜೀವರ ಹೃದಯ ಗುಹೆಯಲ್ಲಿ ಇದ್ದವನಾಗಿ ಅಂತ ಅರ್ಥ. ಅಹಮೇವ ಭೂತಾನಾಂ ಆದಿಹಿ ಮಧ್ಯಂ ಅಂತಶ್ಚ, ನಾನೇ ಎಲ್ಲ ಜೀವರ ಆದಿ ಸೃಷ್ಟಿಕರ್ತ, ಮಧ್ಯಂ ಸ್ಥಿತಿಕರ್ತೃ ಹಾಗೂ ಅಂತಹ ಲಯಕರ್ತೃ ನಾನೇ ಆಗಿದ್ದೇನೆ. ಹೀಗೆ ಎಲ್ಲ ಭೂತಗಳ ಆದಿ ಮಧ್ಯ ಅಂತ ಇವು ನಾನಾಗಿದ್ದೇನೆ ಅಂತ ಇದರ ಅರ್ಥ, ಈ ಶ್ಲೋಕದ ಅಭಿಪ್ರಾಯ. ಮುಂದೆ ಭಗವಂತನ ವಿಭೂತಿ ರೂಪಗಳನ್ನು ಪರಮಾತ್ಮ ನಿರೂಪಣೆ ಮಾಡ್ತಾ, ಈ ವಿಭೂತಿ ರೂಪಗಳು ಎರಡು ರೀತಿಯಾಗಿವೆ. ಪ್ರತ್ಯಕ್ಷವಾದ ವಿಭೂತಿ ರೂಪಗಳು, ತಿರೋಹಿತವಾಗಿರತಕ್ಕಂಥ ವಿಭೂತಿ ರೂಪಗಳು ಅಂತ ಎರಡು ವಿಧ. ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. 12 ಮಂದಿ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣು ಎಂಬ ಆದಿತ್ಯನಾಗಿದ್ದೇನೆ. ಪ್ರಕಾಶರೂಪವಾಗಿರತಕ್ಕಂಥ ವಸ್ತುಗಳ ಮಧ್ಯೆ ನಾನು ಎಲ್ಲೆಡೆ ವ್ಯಾಪಿಸಿರತಕ್ಕಂತಹ ಕಿರಣಗಳ ರವಿಯಲ್ಲಿದ್ದುಕೊಂಡು ಅವನಿಗೆ ಇತರ ಪ್ರಕಾಶಮಾನವಾದ ವಸ್ತುಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡ್ತಾ ರವಿನಾಮಕ ನೆಲೆಸಿದ್ದೇನೆ. ಇನ್ನು 49 ಮರುತುಗಳಲ್ಲಿ ಮರುತುಗಳ ಮಧ್ಯದಲ್ಲಿ ನಾನು ಮರೀಚಿ ಎಂಬ ಮರುತುನಲ್ಲಿದ್ದು ಅವನಿಗೆ ಇತರ ಮರುತ್ತುಗಳಿಗಿಂತ ಉತ್ತಮತ್ವವನ್ನು ತಂದುಕೊಡ್ತಾ ಮರೀಚಿ ಎಂಬ ಹೆಸರುಳ್ಳವನಾಗಿದ್ದೇನೆ. ಹಾಗೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಲ್ಲಿ ನಾನಿದ್ದು ಆ ಎಲ್ಲ ನಕ್ಷತ್ರಗಳಿಗಿಂತ ಅವನಿಗೆ ಉತ್ಕರ್ಷವನ್ನು ತಂದುಕೊಡ್ತಾ ಶಶಿ ಎಂಬ ಹೆಸರುಳ್ಳವನಾಗಿದ್ದೇನೆ ಅಂತ ಈ ಶ್ಲೋಕದ ಅರ್ಥ. ವಿವೃತ್ತಿಯಲ್ಲಿ ಈ ವಿಚಾರವನ್ನು ವಿವರಿಸ್ತಾರೆ. ದ್ವಿವಿಧಂ ಹಿ ಭಗವತಃ ವಿಭೂತಿ ರೂಪಂ, ಎರಡು ವಿಧವಾಗಿರತಕ್ಕಂತಹ ಭಗವಂತನ ವಿಭೂತಿ ರೂಪಗಳಿರುವಂಥದ್ದು. ಪ್ರತ್ಯಕ್ಷಂ ತಿರೋಹಿತಂಚ, ಒಂದು ಪ್ರತ್ಯಕ್ಷವಾಗಿರುವಂಥದ್ದು, ಒಂದು ತಿರೋಹಿತವಾಗಿರುವಂಥದ್ದು. ಅದರಲ್ಲಿ ಪ್ರತ್ಯಕ್ಷವಾಗಿರತಕ್ಕಂತಹ ವಿಭೂತಿ ರೂಪ ವಿಷ್ಣು, ಕಪಿಲ, ವ್ಯಾಸ, ವಾಸುದೇವ, ರಾಮ ಇವೇ ಮೊದಲಾದವುಗಳು ಪ್ರತ್ಯಕ್ಷವಾಗಿರತಕ್ಕಂಥ ವಿಭೂತಿ ರೂಪಗಳು. ಇನ್ನು ಪದಾರ್ಥಗಳು ಸನ್ನಿಹಿತನಾಗಿದ್ದುಕೊಂಡು ಆಯಾ ಪದಾರ್ಥಗಳಿಗೆ ಇತರ ಪದಾರ್ಥಗಳಿಗಿಂತ ಉತ್ಕರ್ಷವನ್ನು ಕೊಡುವ ಮೂಲಕವಾಗಿ ಸನ್ನಿಹಿತನಾಗಿದ್ದೇನೆ. ಅದು ನನ್ನ ತಿರೋಹಿತವಾಗಿರತಕ್ಕಂತಹ ರೂಪ ಅಂತ ಹೇಳ್ತಾ ಇರೋದು. ತಿರೋಹಿತಂತೂ ಪದಾರ್ಥೇಶು ಅನ್ಯತಃ ಉತ್ಕರ್ಷಪ್ರದತ್ವೇನ, ಇತರ ವಸ್ತುಗಳಿಂದ ಆ ಪದಾರ್ಥಗಳಲ್ಲಿ ಉತ್ಕರ್ಷವನ್ನು ಕೊಡುವ ಮೂಲಕವಾಗಿ ಆ ರೂಪಗಳಿಂದ ನಾನು ಸನ್ನಿಹಿತನಾಗಿದ್ದೇನೆ. ಹೀಗೆ ದ್ವಿವಿಧ ವಿಭೂತಿ ರೂಪಾಣಿ, ಎರಡು ರೀತಿಯಾಗಿರತಕ್ಕಂತಹ ವಿಭೂತಿ ರೂಪಗಳಿವೆ. ಅದನ್ನು ಸಂಕಲಿಸಿ ಹೇಳ್ತಾ ಇದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣು, ಆದಿತ್ಯರ ಮಧ್ಯದಲ್ಲಿ 12 ಆದಿತ್ಯರ ಮಧ್ಯದಲ್ಲಿ ನಾನು ಇತರ ಆದಿತ್ಯರಿಗಿಂತ ವಿಷ್ಣು ಎಂಬ ಆದಿತ್ಯನಿಗೆ ಉತ್ತಮತ್ವವನ್ನು ತಂದುಕೊಡುವ ಮೂಲಕವಾಗಿ ಅವನಲ್ಲಿ ವಿಷ್ಣು ರೂಪದಿಂದ ನಾನು ಇದ್ದೇನೆ ಅಂತ ಹೇಳ್ತಾನೆ. ಹೀಗೆ 12 ಆದಿತ್ಯರು ಒಂದು ಅದಿತಿಯಲ್ಲಿ ಹುಟ್ಟಿದವರು,
ಅವರು ಆದಿತ್ಯರು. ಕಶ್ಯಪನಿಂದ ಆದಿತ್ಯಲ್ಲಿ ಹುಟ್ಟಿದವರು. ಧಾತೃ, ಮಿತ್ರ, ಅರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಂತ, ಪೂಷ, ಸವಿತೃ, ತ್ವಷ್ಟೃ, ವಿಷ್ಣು, ಹೀಗೆ 12 ಮಂದಿ ಆದಿತ್ಯರು. ಅವರ ಮಧ್ಯದಲ್ಲಿ ಆ ಉಳಿದ ಇತರ ಆದಿತ್ಯರಿಗಿಂತ ಅಧಿಕತ್ವವನ್ನು ತಂದು ಕೊಡಲಿಕ್ಕೋಸ್ಕರ ನಾನು ವಿಷ್ಣು ಆಗಿದ್ದೇನೆ. ಸರ್ವತ್ರ ವ್ಯಾಪ್ತತ್ವಾತ್ ಪ್ರವಿಷ್ಟತ್ವಾದ್ವಾ ವಿಷ್ಣು ನಾಮ ಅಸ್ಮಿ. ನನಗೆ ವಿಷ್ಣು ಅಂತ ಹೇಳೋದು ಹೇಗೆ ಅಂದರೆ ಸರ್ವತ್ರ ವ್ಯಾಪ್ತತ್ವಾತ್, ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ಮತ್ತು ಎಲ್ಲರಲ್ಲಿಯೂ ಪ್ರವೇಶ ಮಾಡಿದ್ದರಿಂದ ನಾನು ವಿಷ್ಣು ನಾಮಕನಾಗಿದ್ದೇನೆ. ವಿಶಲ್ರ ವ್ಯಾಪ್ತವು ಇತ್ಯತಃ, ವಿಶಲ್ರ ವ್ಯಾಪ್ತ ಧಾತುವಿನ ಮೇಲೆ ಕ್ನು ಪ್ರತ್ಯಯ ಬಂದು ವಿಷಪ್ರವೇಶನೆ ಇತ್ಯತಃ ಕ್ನು ಪ್ರತ್ಯಯ, ವಿಷಪ್ರವೇಶನೆ ಎಂಬ ಧಾತುವಿನ ಮೇಲೆ ಕ್ನು ಪ್ರತ್ಯಯ ಬಂದರೆ ಶಕಾರಕ್ಕೆ ಶಕಾರ ಬಂದರೆ ವಿಷ್ಣು ಅಂತ ಆಗುತ್ತೆ. ಹಾಗೆ ವಿಶಲ್ರ ವ್ಯಾಪ್ತವು ಧಾತು, ವಿಷಪ್ರವೇಶನೆ ಧಾತು, ಎರಡೂ ಧಾತುಗಳಿಗೆ ಕ್ನು ಪ್ರತ್ಯಯ ಬಂದು ವಿಷ್ಣು ಅಂತ ಆಗುತ್ತೆ. ಒಂದು ಅರ್ಥ ಎಲ್ಲ ಕಡೆ ವ್ಯಾಪಿಸಿದವನು ಅಂತ, ಇನ್ನೊಂದು ಎಲ್ಲವನ್ನು ಪ್ರವೇಶ ಮಾಡಿದವನು ಅಂತ ಅರ್ಥ. ಹೀಗೆ ವಿಷ್ಣು ನಾಮಕನಾಗಿ ಇದ್ದೇನೆ ಅಂತ. ಇನ್ನು ಕೇಶು ಕೇಶು ಇದು ಕೇಶು ಕೇಶು ಇದು ಪ್ರಶ್ನಸ್ಯ, ಯಾವುದ್ರಲ್ಲಿ ಹೇಗೆ ಅಂತ ಕೇಳಿದ್ದರಿಂದ ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾನೆ. ಜ್ಯೋತಿಷಾಂ ಪ್ರಕಾಶರೂಪಾಣಾಂ ಮಧ್ಯೆ ಅಂಶುಮಾನ್ ವಿಶ್ವವ್ಯಾಪ್ತಿರಶ್ಮಿಯುಕ್ತ ರವಿ ಅಹಮಸ್ಮಿ. ಜ್ಯೋತಿಷಾಂ ಅಂದರೆ ಪ್ರಕಾಶರೂಪವಾಗಿರತಕ್ಕಂತಹ ವಸ್ತುಗಳೇನಿವೆ ಅವುಗಳ ಮಧ್ಯದಲ್ಲಿ ವಿಶ್ವವ್ಯಾಪಿ ರಶ್ಮಿಯುಕ್ತ ಪ್ರಕಾಶಮಾನವಾಗಿರತಕ್ಕಂತಹ ಯಾವ ಪದಾರ್ಥಗಳಿವೆ ಆ ಎಲ್ಲ ಪದಾರ್ಥಗಳ ಮಧ್ಯೆ ಈ ಅಂಶುಮಾನ್ ಜಗತ್ತನ್ನು ವ್ಯಾಪಿಸಿಕೊಂಡಿರತಕ್ಕಂತಹ ಕಿರಣಗಳುಳ್ಳ ರವಿಹಿ, ಆ ರವಿಯಲ್ಲಿ ಇದ್ದು ಅವನಿಗೆ ಇತರ ಪ್ರಕಾಶಮಾನ ವಸ್ತುಗಳಿಗಿಂತ ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾ ರವಿ ಎಂಬ ಹೆಸರುಳ್ಳ ವಿಭೂತಿ ರೂಪವುಳ್ಳವನಾಗಿದ್ದೇನೆ. ರವಿ ಅಂದ್ರೇನು? ರವ ಅಂದರೆ ಶಬ್ದ, ಅಂದರೆ ವೇದರೂಪ ಶಬ್ದ. ಅಂತಹ ವೇದರೂಪ ರವದಿಂದ ಈಯತೆ ಜ್ಞಾಯತೆ ತಿಳಿಪಡ್ತಾನೆ. ಆದ್ದರಿಂದ ರವಿ ಅಂದರೆ ಪರಮಾತ್ಮ. ಹೀಗೆ ರವಿ ಪದದ ವ್ಯುತ್ಪತ್ತಿ. ಹಾಗಾಗಿ ರವ ಅಂದರೆ ಸಮಸ್ತ ವೇದರಾಶಿಯಿಂದ ಪ್ರತಿಪಾದ್ಯನಾದ್ದರಿಂದ ಈ ವಿಭೂತಿ ರೂಪ ರವಿ ಅಂತ ಹೆಸರುಳ್ಳದ್ದಾಗಿದೆ. ಇದರಿಂದಾಗಿ ರವ ಶಬ್ದ ಉಪಪದವಾಗಿರತಕ್ಕಂತಹ ಜ್ಞಾನ ಎಂಬ ಅರ್ಥದಲ್ಲಿರತಕ್ಕಂತಹ ಇಣುಗತ ಧಾತು ಅದರೊಟ್ಟಿಗೆ ಸೇರಿದಾಗ ಕ್ಯುಪ್ರತ್ಯಯ ಬಂದು ರವಿ ಅಂತ ಆಗತ್ತೆ. ರವೇಣ ಈಯತೆ ಇತಿ ರವಿಹಿ ಅಂತ. ರವೇಣ ಅಂದರೆ ಶಬ್ದ. ಯಾವ ಶಬ್ದ? ವೇದ ಶಬ್ದ. ವೇದ ಶಬ್ದ ಈಯತೆ ಜ್ಞಾಯತೆ. ವೇದ ಶಬ್ದದಿಂದ, ಶಬ್ದ ಅಂದರೆ ಅದು ಪ್ರಮಾಣ, 4 ರೀತಿ ಪ್ರಮಾಣದಲ್ಲಿ ಒಂದು ಪ್ರಮಾಣ. ವೇದವೆಂಬ ಪ್ರಮಾಣದಿಂದ ಈಯತೆ ನ್ಯಾಯ ತಿಳಿಪಡ್ತಾನೆ ಎಂಬ ವ್ಯುತ್ಪತ್ತಿಯಿಂದ ರವಿನಾಮಕನಾಗಿರ್ತಕ್ಕಂಥವನು ರವಿನಾಮಕನಾಗಿದ್ದುಕೊಂಡು ರವಿಯಲ್ಲಿ ಸನ್ನಿಹಿತನಾಗಿ ಇದ್ದೇನೆ. ಆದ್ದರಿಂದ ಈ ಪ್ರಕಾಶಮಾನವಾಗಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿಯೂ, ಎಲ್ಲ ವಸ್ತುಗಳಿಗಿಂತಲೂ ಸೂರ್ಯನು ಅಧಿಕ. ಯಾಕೆ ಅಂದರೆ ಆ ಸೂರ್ಯನಲ್ಲಿ ನಾನು ಅವನಿಗೆ ಶ್ರೇಷ್ಠತೆಯನ್ನು ತಂದುಕೊಡ್ತಕ್ಕಂತಹ ರವಿನಾಮಕನಾಗಿ ಸನ್ನಿಹಿತನಾಗಿದ್ದೇನೆ ಎಂಬ ಅರ್ಥದಲ್ಲಿ ಜ್ಯೋತಿಷಾಂ ಅಂಶು ರವಿಹಿ ಅಂತ ಹೇಳ್ತಾ ಇರೋದು. ಪ್ರಕಾಶಮಾನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ನಾನು ಸೂರ್ಯ ಅಂತ ಹೇಳುವ ಅಭಿಪ್ರಾಯ ಹಾಗೆ. ರವೇಣ ಈಯತೆ ವೇದಶಬ್ದೇನ ಈಯತೆ ಜ್ಞಾಯತೆ ಇತ್ಯುತ್ಪತ್ತ್ಯ ರವಿನಾಮಕಃ ಸನ್. ರವಿನಾಮಕನಾಗಿ ರವೌ ಸನ್ನಿಹಿತ ಅಸ್ಮಿ ಇತ್ಯರ್ಥಃ. ಸೂರ್ಯನಲ್ಲಿ ಸನ್ನಿಹಿತನಾಗಿ ಇರ್ತೇನೆ. ರವ ಶಬ್ದ ಉಪಪದೇ ಇಣ್ಗತೌ ಇತ್ಯತಃ ಕ್ಯುಪ್ ಉಪಪದಾಂತ ಲೋಪಃ. ರವ ಅಂತ ಇಟ್ಕೊಂಡ್ರೆ ರವ ಉಪಪದ, ಇಣ್ಗತೌ ಧಾತು, ಅದಕ್ಕೆ ಕ್ಯುಪ್ ಪ್ರತ್ಯಯ ಬಂದರೆ ರವಿ ಅಂತ ಆಗತ್ತೆ. ರವ ಶಬ್ದ ಇಣಗತವು ಧಾತು, ರವ ಪ್ಲಸ್ ಇ ಮತ್ತು ಕ್ಯುಪ್ ಪ್ರತ್ಯಯ ರವಿ ಅಂತ ಅರ್ಥ ಹೇಳಲಿಕ್ಕೂ ಆಗತ್ತೆ. ರವ ಶಬ್ದ ಉಪಪದವಾದ್ದರಿಂದ ಈ ಜ್ಞಾನ ಎಂಬ ಅರ್ಥದಲ್ಲಿ ಇಣಗತವು ಧಾತು, ಗತ್ಯರ್ಥಕ ಧಾತುಗಳ ಜ್ಞಾನಾರ್ಥಕಗಳು. ಏ ಗತ್ಯರ್ಥಕಃ ದೇ ಜ್ಞಾನಾರ್ಥಕಃ. ಇಣಗತವು ಧಾತು, ಅದರಲ್ಲಿ ಈ ಮಾತ್ರ ಉಳಿಯುವುದು. ರವ ಪ್ಲಸ್ ಇ ಕ್ಯುಪ್ ಪ್ರತ್ಯಯ ಬಂದು ರವಿ ಈ ಕ್ಯುಪ್ ಎಂದಾಗಿ ಕ್ಯುಪ್ ಪ್ರತ್ಯಯ ಲೋಪವಾಗಿ ರವಿ ಅಂತ ಆಗುತ್ತೆ. ಹೀಗೆ ರವಿ ಶಬ್ದ ವಾಚ್ಯನಾಗಿ ನಾನು
ಆ ಸೂರ್ಯನಲ್ಲಿ ಇರ್ತೇನೆ. ಆದ್ದರಿಂದ ನಾನು ಸೂರ್ಯನಾಗಿದ್ದೇನೆ. ಜ್ಯೋತಿಷ್ ಪ್ರಕಾಶಮಾನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ನಾನು ಸೂರ್ಯನಾಗಿದ್ದೇನೆ ಅಂತ ಅದರ ಅಭಿಪ್ರಾಯ. ಮರುತಾಂ ಏಕೋನಪಂಚಾಶನ್ ಮರುತಾಂ ಏಕೋನಪಂಚಾಶತ್, ಪಂಚಾಶತ್ ಅಂದರೆ 50, ಏಕೋನಪಂಚಾಶತ್ ಅಂದರೆ 49 ಅಂತ, 1 ಕಡಿಮೆ 50 ಅಂತ, 1 ಕಡಿಮೆ 50 ಅಂದರೆ 49 ಅಂತ. ಅಂತಹ 49 ಮರುತ್ತುಗಳ ಮಧ್ಯದಲ್ಲಿ ಮರೀಚಿ ನಾಮ್ನಃ ಮರುತಃ, ಮರೀಚಿ ಎಂಬ ಹೆಸರಿನ ಮರುತ, ಅವನಿಗೆ ಆಧಿಕ್ಯವನ್ನು ತಂದುಕೊಡಲಿಕ್ಕೋಸ್ಕರವಾಗಿ, ಆಧಿಕ್ಯ ಕಾರಣದಿಂದಾಗಿ ಮರೀಚಿ ನಾಮಕನಾಗಿ ಆ ಮರೀಚಿಯಲ್ಲಿ ಸನ್ನಿಹಿತನಾಗಿದ್ದೇನೆ. ಮರೀಚಿ ಶಬ್ದಕ್ಕೆ ಮಾರುತ ಅಂತ ಅರ್ಥ ಇದೆ. ಆದರೆ ಮರೀಚಿನ ಪರಮಾತ್ಮಲ್ಲಿ ಹೇಗೆ ಸಮನ್ವಯ ಮಾಡೋದು ಅಂದರೆ, ಮರ ಶಬ್ದೋಕ್ತ ಉದಕವಾನ್ ಮೇಘ ಮರಿ ತಂ ಚಾಲಯತಿ ಇತಿ ಉತ್ಪತ್ತ್ಯ ಮರೀಚಿ, ಮರೀಚಿ ನಾಮ ಸನ್ಮರೀಚೌ ಮರುತಿ ಸನ್ನಿಹಿತ ಅಸ್ಮಿ. ಹೇಗೆ ಅಂತಂದರೆ, ಈ ಮರ ಶಬ್ದೋಕ್ತ ಉದಕವಾನ್, ಮರ ಶಬ್ದಕ್ಕೇನರ್ಥ? ಕನ್ನಡ ಮರ ಶಬ್ದ ಅಲ್ಲ, ಸಂಸ್ಕೃತ ಮರ ಶಬ್ದ. ಆ ಮರ ಶಬ್ದಕ್ಕೆ ನೀರು ಅಂತ ಅರ್ಥ. ಮರ ಅಂದರೆ ನೀರು. ಮರಂ ಅಸ್ಯ ಅಸ್ಥಿತಿ ಮರಿ ಅಂದರೆ ನೀರುಳ್ಳದ್ದು. ನೀರುಳ್ಳದ್ದು ಯಾವುದು? ಅದು ಮರಿ. ಹಾಗಾದರೆ ನೀರುಳ್ಳದ್ದು ಯಾವುದು? ಮೋಡ, ಅದು ಮರಿ. ಆ ಮರಿಣಂ ಚಾಲಯತಿ, ಮರಿ ಶಬ್ದತೆ ಆಗುತ್ತೆ ಮರಿಣಂ ಅಂತ ಆಗುತ್ತೆ. ಮರಿಣಂ ಚಾಲಯತಿ, ಆ ಮೋಡವನ್ನು ಚಲಿಸುವ ಹಾಗೆ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನ ವಿಭೂತಿ ರೂಪ ಮರೀಚಿ ಎಂಬ ರೂಪ. ಮರೀಚಿ ಅದು ಮರುತ್ತನ್ನು ಹೇಳ್ತಾ ಇದ್ದರೂ ಕೂಡ ಅದು ಪರಮಾತ್ಮನ ಹೆಸರು ಆಗುತ್ತೆ. ಹೇಗೆ ಅಂದರೆ, ಮರಂ ಅಸ್ಯ ಅಸ್ಥಿತಿ ಮರಿ ಮರಿಣಂ ಚಾಲಯತೀತಿ ಮರೀಚಿ. ಹೀಗೆ ಉತ್ಪತ್ತಿಯಿಂದ ಮೋಡವನ್ನು ಚಲಿಸ್ತಕ್ಕಂತೆ ಮಾಡತಕ್ಕಂಥವನು ಎಂಬ ಉತ್ಪತ್ತಿಯಿಂದ ಪರಮಾತ್ಮ ಈ ವಿಭೂತಿ ರೂಪ ಮರೀಚಿ ಎಂಬ ವಿಭೂತಿ ರೂಪ ಅದು ಅವನ ಹೆಸರುಳ್ಳದಾಗಿದೆ ಅಂತ ಅಭಿಪ್ರಾಯ. ಇನ್ನು ನಕ್ಷತ್ರಾಣಾಂ ಅಹಂ ಶಶಿ, ನಕ್ಷತ್ರಾಣಾಂ ಮಧ್ಯೆ, ನಕ್ಷತ್ರಗಳ ಮಧ್ಯದಲ್ಲಿ ತೇಭ್ಯ ಶಶಿನಃ ಆಧಿಕ್ಯ ಹೇತುತಯ, ಆ ಎಲ್ಲರಿಗಿಂತಲೂ ಸೂರ್ಯ ಅಧಿಕ ಎಂಬ ಕಾರಣದಿಂದಾಗಿ ಶಶಿಶಬ್ದಿತವಾಗಿರತಕ್ಕಂತಹ ಯಾವುದು ಅತಿಸುಖತ್ವ, ಶಶಿ ಶಬ್ದೋಚ್ಚವಾಗಿರತಕ್ಕಂತಹ ಅತಿಸುಖತ್ವ ಕಾರಣದಿಂದಾಗಿ ನಾನು ಶಶಿನಾಮಕನಾಗಿ ಚಂದ್ರನಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಶಶಿನಾಮಕ ವಿಭೂತಿ ರೂಪನಾಗಿದ್ದೇನೆ. ಶಶಿ ಅಂದರೆ ಬಹಳವಾದ ಸುಖ ಅಂತ. ಶಶ ಅಂದರೆ ಸುಖ. ಶಶಃ ಅಸ್ಯ ಸ್ಥಿತಿ ಶಶಿ, ಬಹಳ ಸುಖವುಳ್ಳವನು ಅಂತ ಹೀಗೆ ವ್ಯುತ್ಪತ್ತಿ ಮಾಡಿದಾಗ ಶಶಿ ಶಬ್ದ ಪರಿಪೂರ್ಣ ಸುಖವುಳ್ಳವನು ಅಂತ. ಪರಿಪೂರ್ಣ ಸುಖವುಳ್ಳವನಾದ್ದರಿಂದ ನನಗೆ ಅದು ಅನ್ವರ್ಥನಾಮ ಶಶಿ ಅನ್ನೋದು. ಹೀಗೆ ಆಯಾ ವಿಶಿಷ್ಟ ವಸ್ತುಗಳಲ್ಲಿರತಕ್ಕಂತಹ ವೈಶಿಷ್ಟ್ಯವನ್ನು ತಂದುಕೊಡುವ ಮೂಲಕವಾಗಿ ಅಲ್ಲಿದ್ದುಕೊಂಡು ಆಯಾ ವಸ್ತುವನ್ನು ಹೇಳ್ತಕ್ಕಂತಹ ಪದಗಳಿಂದ ಮುಖ್ಯವಾಗಿ ಆಯಾಯ ವಿಭೂತಿ ರೂಪ ಹೇಳ್ಪಡ್ತಾ ಇದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ನಕ್ಷತ್ರಾಣ ಮಧ್ಯೆ, ನಕ್ಷತ್ರಗಳ ಮಧ್ಯದಲ್ಲಿ ತೇಭ್ಯ ನಕ್ಷತ್ರಗಳಿಂದಲೂ ಶಶಿನಃ ಆಧಿಕ್ಯ ಹೇತುತಯ, ಮೊದಲು ಶಶಿ ಅಧಿಕ ಎಂಬ ಕಾರಣದಿಂದಾಗಿ ಶಶಿ ಶಬ್ದಿತವಾದ, ಶಶಿ ಶಬ್ದದಿಂದ ವಾಚ್ಯವಾದ ಅತಿಸುಖತ್ವ ಹೇತುನ, ಅತ್ಯಂತ ಸುಖಿಯಾದವನು ಎಂಬ ಕಾರಣದಿಂದಾಗಿ ಶಶಿನಾಮ, ಆ ಪರಮಾತ್ಮನು ಶಶಿನಾಮಕನಾಗಿದ್ದಾನೆ. ಅಂತಹ ಶಶಿನಾಮಕನಾಗಿ ಶಶಿನಿ ಚಂದ್ರೇ ಸ್ಥಿತ ಅಸ್ಮಿ.
ಆ ಚಂದ್ರನಲ್ಲಿ ನಾನು ಇದ್ದೇನೆ. ಹೀಗೆ ಸರ್ವತ್ರ ತಿರೋಹಿತೇಷು ಅರ್ಥ ಧ್ಯೇಯ, ಎಲ್ಲ ಕಡೆಯೂ ತಿರೋಹಿತವಾಗಿರತಕ್ಕಂತಹ ವಸ್ತುಗಳಲ್ಲಿ ಈ ತರಹ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು. ಗ್ರಂಥ ಗೌರವ ಭಯಾತ್ ನಿರುಕ್ತಿ ಮಾತ್ರ ವಕ್ಷಾಮಃ. ಇದನ್ನು ತುಂಬ ವಿವರವಾಗಿ ಹೇಳ್ತಾ ಹೋದರೆ ಗ್ರಂಥ ದೊಡ್ಡದಾಗತ್ತೆ. ಅದಕ್ಕೋಸ್ಕರವಾಗಿ ಗ್ರಂಥ ಗೌರವ ಭಯಾತ್, ಗ್ರಂಥ ತುಂಬ ದೊಡ್ಡದಾಗತ್ತೆ ಎಂಬ ಭಯದಿಂದಾಗಿ ತುಂಬ ವಿಸ್ತಾರವಾಗಿ ವಿವರಣೆಯನ್ನು ಹೇಳದೆ ಆಯಾ ವಿಭೂತಿಗಳ ಮಧ್ಯದಲ್ಲಿ ಅವುಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ಆಯಾ ನಾಮಪದಗಳ ನಿರ್ವಚನವನ್ನು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ ಎಂಬುದನ್ನು, ಅದನ್ನು ನಿರ್ವಚನ ಮಾಡ್ತೀವಿ ಎಂಬುದನ್ನು ರಾಯರಲ್ಲಿ ಹೇಳ್ತಿದ್ದಾರೆ. ಏವಂ ಅಗ್ರೇಪಿ, ಹೀಗೆ ಮುಂದೆ ಸರ್ವತ್ರ ಎಲ್ಲ ಕಡೆ ತಿರೋಹಿತವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಇರತಕ್ಕಂತಹ ಅರ್ಥ, ನನ್ನ ಆ ಒಂದು ರೂಪದ ಚಿಂತನೆಯನ್ನು ಮಾಡಬೇಕು. ಅದೆಲ್ಲ ವಿವರಿಸಿಯಾಗಿ ಹೇಳ್ತಾ ಇಲ್ಲ. ಅಂದರೆ ಗ್ರಂಥ ಗೌರವ ಭಯಾತ್ ನಿರುಕ್ತಿ ಮಾತ್ರ ವಕ್ಷಾಮಃ, ಗ್ರಂಥ ತುಂಬ ದೊಡ್ಡದಾಗತ್ತೆ. ಹಾಗಾಗಿ ಗ್ರಂಥ ಗೌರವ ಭಯದಿಂದಾಗಿ ಇಲ್ಲಿ ವಿಸ್ತಾರವಾಗಿ ಹೇಳದೆ ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ.